ಟೈಮ್ ಎಕ್ಸಾಕ್ಟಾಗಿ ಇವಾಗ 9:30 ಎಷ್ಟು ಸರ್? ಸರ್ ಈಗ 7:15 ಆಗಿದೆ. ಫಸ್ಟು ನಾವು ಉಳಿದಿರೋಂಥ ರೂಮ್ ತೋರ್ಸೋಕ್ಕಿಂತ ಮುಂಚೆ ವ್ಯೂ ತೋರಿಸ್ತೀನಿ ನೋಡಿ ಏನು ಸಖತ್ತಾಗಿದೆ ಅಂತ. ಸೊ ನಾವು ಆಲ್ಮೋಸ್ಟ್ ಇವಾಗ 6th ಫ್ಲೋರಲ್ಲಿ ಇದ್ದೀವಿ. ಹೋಟೆಲ್ ಮಾತ್ರ ಅದ್ಭುತವಾಗಿ ಸಿಕ್ಕಿದೆ ನಮಗೆ. ನಮ್ಮ ಅದೃಷ್ಟನ ಏನೋ ಗೊತ್ತಿಲ್ಲ ನೋಡಿ, ಹಳೇ ಬಿಲ್ಡಿಂಗ್ ಟೈಪು, ಬಟ್ ಒಳಗಡೆ ಚೆನ್ನಾಗಿದೆ. ಸರ್ ಹೆಂಗಿದೆ ಸರ್ ರೂಮು? ಸಖತ್ತಾಗಿದೆ ಅಲ್ಲ? ಹಾಂ, ಇಷ್ಟ ಆಯ್ತಲ್ಲ? ಸೂಪರ್, ಕಂಫರ್ಟ್ ಆಗಿದೆ, ಒಳ್ಳೆ ಬಿಸಿ ನೀರು ಎಲ್ಲ ನೀಟಾಗಿ ಆಯಿತು. ಆ್ಯಕ್ಚುಲಿ ಬಿಸಿನೀರೇ ಸಿಕ್ಕಿರಲಿಲ್ಲ ನಮಗೆ 3 ದಿನದಿಂದ. ಒಳ್ಳೆ ಬಿಸಿನೀರು ಸಿಕ್ತು, ಒಳ್ಳೆ ಊಟ ಸಿಕ್ತು. ಸೊ ಇದೆಲ್ಲ ಮುಗಿಸ್ಕೊಂಡು ಇವತ್ತು ನಮ್ಮ ಪ್ಲ್ಯಾನ್ ಏನು ಅಂತಂದರೆ, ನಮ್ಮದು ಚೈನಾ ಏಜೆಂಟ್ ಏನು ಬರ್ತಾರೋ ಅವ್ರಿಗೆ ಒಂದು ವೀಸಾಗೆ ಅಪ್ಲಿಕೇಶನ್ಗಳನ್ನ ಹಾಕಬೇಕು. ಎರಡನೇದೇನು ಅಂತಂದರೆ ನಾವು ಇಲ್ಲಿಂದ ಪಶುಪತಿನಾಥ ದೇವಸ್ಥಾನನ ನೋಡಬೇಕು. ಸೊ ಇದಿಷ್ಟು ನಮ್ಮ ಪ್ಲ್ಯಾನ್. ನೋಡೋಣ. ಫೈನಲಿ ಒಂದು ಖುಷಿ ಏನು ಅಂತಂದರೆ, ಬಂದಿರೋ ಪಾರ್ಟಿಸಿಪೆಂಟ್ಸ್ ಎಲ್ಲರೂ ಕೂಡ ಖುಷಿಪಟ್ಟರು. ಈ ಜಾಗನ ಎಸ್ಪೆಷಲಿ ಈ ರೂಮ್ ಇದೆಯಲ್ಲ, ಇದು ಸಕ್ಕತ್ತಾಗಿ ಇಷ್ಟಪಟ್ಟರು. ಕಂಫರ್ಟ್ ಆಗಿತ್ತು. ಯಾಕೆಂದರೆ ಈಗ ನಾವು 3 ದಿನದಲ್ಲಿ ನಮ್ಮ ಕಂಫರ್ಟ್ ಜರ್ನಿ ಅನ್ನೋದೇ ಇರಲಿಲ್ಲ. ರೀಸನ್ ಏನು ಅಂತಂದರೆ, ಒಂದು ನಾವು ಕಂಫರ್ಟಾಗಿ ಮಾಡೋಕ್ಕೆ ಬಂದಿರಲಿಲ್ಲ. ಸೊ ಇಲ್ಲಿ ಅಡ್ವೆಂಚರ್ಸ್ ಮಾಡೋಕ್ಕಿಂತ ಬಂದಿದ್ದಿತ್ತು. ಸೊ ಅದಕ್ಕೋಸ್ಕರ ನಮ್ಗೆ ಅದಷ್ಟು ಕಂಫರ್ಟ್ ಎಲ್ಲ ಕಡೆ ಸಿಗಲಿಲ್ಲ. ಬಟ್ ಆದರೆ ಇವತ್ತಿನ ರೂಮ್ ಇತ್ತಲ್ಲ, ಒಳ್ಳೆ ಸ್ನಾನ ಆಯಿತು. ಸೊ ಪಶುಪತಿನಾಥ ದೇವಸ್ಥಾನಕ್ಕೆ ಹೋಗೋಕ್ಕೆ ನಾವು ಏನು ರೆಡಿ ಆಗಬೇಕು ಅದಕ್ಕೆ ಪರ್ಫೆಕ್ಟ್ ಆಗಿತ್ತು. ಸೊ ಈಗೇನು ಅಂತಂದರೆ, ಸೀದಾ ಫಸ್ಟ್ ಫ್ಲೋರ್ ಹೋಗ್ತೀವಿ. ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು ಇಲ್ಲೇನೆ, ಆಯಿತಾ? ಸೊ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ನಾನು ನೋಡಿ ಇತ್ತೀಚೆಗೆ ಏನು ಸ್ಟೈಲಿಶ್ ಕಲ್ತ್ಬಿಟ್ಟಿದ್ದೀನಿ ಅಂತಂದರೆ, ಸಿಕ್ಕಾಪಟ್ಟೆ ಸ್ಟೈಲಿಶ್ ಕಲ್ತಿದ್ದೀನಿ. ಒಂದು, ಸೊ ನಮ್ಮ ವಿನಯ್ ಅವರು ಹಿಂಗೆ ಕೊಟ್ಟಾಗಿಂದ ಆ್ಯಕ್ಚುಲಿ, ಯಾಕಂತಂದರೆ ನನಗೆ ಒಂದು ಗತ್ತು ಬರೋಕ್ಕೆ ಶುರು ಆಯಿತು. ಹುಡುಗರೆಲ್ಲರೂ ಆದಷ್ಟು ಇದನ್ನು ಹಾಕೊಳ್ಳಿ, ಆಯಿತಾ? ಎಲ್ಲಿದ್ದಾರೆ ನಿಮ್ಮವರು? ಎಸ್ ನೋಡಿ, ಬಫೆಟ್ ಸಿಸ್ಟಮು. ಸರ್ ಹೆಂಗಿದೆ ತಿಂಡಿ? ಏನೇನಿದೆ ವೆರೈಟೀಸು? ಚೆನ್ನಾಗಿಲ್ವಾ? ನಂಗೆ ಗೊತ್ತಿತ್ತು ಚೆನ್ನಾಗಿರಲ್ಲ ಅಂತ, ಅದಕ್ಕೆ ಮಾಡಿದೆ ನಾನು. ಚೆನ್ನಾಗಿರಬಾರ್ದು ಅಂತಲೇ ಮಾಡಿದ್ದು. ಹೌದಾ? ಅದೇ ನಾನು ಏನು ಟೆನ್ಷನ್ ಇಲ್ಲ ಸರ್. ಅಲ್ಲಿ ಕಾಣಿಸ್ತಿದ್ದಿಲ್ಲ, ಅದೇ ಚೈನಾಸ್ ವೀಸಾ ಅಪ್ಲಿಕೇಶನ್ ಸೆಂಟರ್. ಅಲ್ಲೇ ನನ್ನ ತಲೆಯಲ್ಲಿ ಏನಿರೋದು ಗೊತ್ತಾ, ಫಸ್ಟ್ ಈ ಕೆಲಸ ಮುಗಿಸ್ಕೋಬೇಕು. ಅಲ್ಲ, ದೇವಸ್ಥಾನಕ್ಕೆ ಹೋಗ್ತೀವಿ, ಬಟ್ ಪ್ರಿಯಾರಿಟಿನಲ್ಲಿ ಕೆಲಸ ಇದು ಮುಗಿದೋಗ್ಬಿಡ್ಬೇಕು. ಆಗ ಒಂದು ಸ್ವಲ್ಪ ನೆಮ್ಮದಿ ಅಂತ ಅಷ್ಟೇ. ಒಮ್ಮೆ ಇರ್ತೀವಲ್ಲ, ಟೈಮ್ ಪ್ಲಾನ್ ಮಾಡ್ಕೊಂಡು ಆರಾಮಾಗಿ ಮಾಡ್ಬಿಡೋಣ. ಒಳ್ಳೆ ಮಳೆ ಹೊಡಿತಾ ಇದೆ. ನಮ್ಮ ಕಾಳ ನೋಡಿ ಏನು ಜಾಗದಾಗ ಕಾಣಿಸ್ತಾ ಇದೆ. ಮಳೆ ಬಂದಾಗ ಬ್ಲ್ಯಾಕ್ ಕಲರ್ ಕಾರೇ ಕಾರು ನೋಡಕ್ಕೆ ಮಾತ್ರ ಪುಟಾಣಿ ಕ್ಯೂಟಾಗಿ ಕಾಣಿಸ್ತಾ ಇದೆ ಸರ್. ಅದು ಸಾಕತ್ತಾಗಿದೆ ಆ ಕಾಳ ಅಂತ ಬರ್ಸಿರೋದು. ಪರ್ಫೆಕ್ಟ್ ಆಗಿದೆ ನನಗೆ. ಏನೇನಿದೆ ಅಂತ, ಸೊ ಫ್ರೂಟ್ಸ್ ಐಟಮ್ ಎಲ್ಲವೂ ಇದೆ. ಏನೇನೋ ಕೇಳಿಬಿಡಿ. ಕೊಕೊನಟ್ ಚಟ್ನಿ, ಟೊಮೊಟೊ ಚಟ್ನಿ, ಪೋಹ, ಚಪಾತಿ, ಬ್ರೆಡ್ಡು, ವೆಜ್ ಕೋಳಿ ಮೊಟ್ಟೆ. ವೆಜ್ ಕೋಳಿ ಮೊಟ್ಟೆ ನಾನು ವೆಜ್ ಕೋಳಿ ಮೊಟ್ಟೆ ತಿಂತೀನಿ ಆ್ಯಕ್ಚುಲಿ. ನೀವು ವೆಜ್ ಕೋಳಿ ಮೊಟ್ಟೆನಾ? ಕೋಳಿ ಮೊಟ್ಟೆ ವೆಜ್ ಅಲ್ವಾ? ವೆಜ್ಜು. ಸೊ ಸಿಕ್ಕಾಪಟ್ಟೆ ಐಟಮ್ ಇದೆ. ಸೊ ನಾವಿವಾಗ ಏನಾದರೂ ತಗೋಣ. ಓಕೆ, ಸೊ ನಾವಿವತ್ತು ವೆಜ್ ಕೋಳಿ ಮೊಟ್ಟೆ ಹಾಕೊಂಡಿದ್ದೀವಿ, ಮತ್ತು ಕೇಕ್ ಹಾಕೊಂಡಿದ್ದೀವಿ. ಚಂದ. ಮನುಷ್ಯನಿಗೆ ಹೊಟ್ಟೆ ತುಂಬ ಊಟ ಹಾಕೊಂಡು ತುಂಬ ನಿದ್ದೆ, ತುಂಬ ಸುತ್ತ ಆಡ್ಕೊಂಡಿದ್ರೆ ಇಷ್ಟೇ ಪ್ರಪಂಚ. ಎಷ್ಟು ಚೆನ್ನಾಗಿದೆ. ಬದುಕಿರೋದು ಸತ್ತಿರೋದು ಕರೆಕ್ಟಾಗಿದೆ. ಅದರಿಂದ ಹೆಲ್ತ್ ಒಳ್ಳೇದು. ಇದೆಲ್ಲ ಬದುಕಿರೋದು, ಇದು ಸತ್ತಿರೋದು. ಇದನ್ನ ಅರಗ್ಸಕ್ಕೆ ಇದು ಬೇಕು. ಅಂದರೆ ನೀವು ಹೇಳ್ತಾರೋ ಒಳ್ಳೆ ಫುಡ್ ಸೆಲೆಕ್ಟ್ ಮಾಡ್ಕೊಂಡು ತಂದಿದ್ದೀಯಾ ಅಂತ. ನೀವು ಅದರಲ್ಲೂ ಬದುಕಿರೋ ಕಟ್ಟಿರೋದು ಐತೆ. ಬಟ್ ನಮಗಂತೂ ಯಾವುದೊಂದು ಗೊತ್ತಿಲ್ಲ, ಎಲ್ಲಾನು ನೋಡ್ಬೇಕು. ಬಟ್ ಆದ್ರೆ ಸರ್ ನಾವು ಇದು ಬುಕ್ ಮಾಡಿದ್ದು ಕತೆ ಹೇಳಿ ಅವಶ್ಯಕತೆ ಚೆನ್ನಾಗಿತ್ತು. ಮುಖಾಲ್ಗಡೆ ಬಾರಿ ಕಟ್ಟಿದ್ರು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಮಾಡಿ ಮನೆಗೆ ಬಂದರೆ ಚೆನ್ನಾಗಿರ್ತಿತ್ತಲ್ಲ, ಅದೇ ಸಮಾಧಾನ. ಸಾಕಾಗಿದೆ. ಇದು ಚೆಕ್ಔಟ್ ಆಗಿಬಿಡೋಣ ನಾಳೆಗೆ. ಡಾಕ್ಯುಮೆಂಟು ನಾಳೆ ಬರ್ತಾರೆ. ಅಲ್ಲ, ಈಗ ಡಾಕ್ಯುಮೆಂಟ್ ಕೊಟ್ಟ ಮೇಲೆ ಆ ಪ್ರೊಸೆಸಿಂಗ್ ನಾವು ಬೇಡ.
ಬಟ್ ಇವತ್ತು ಯಾಕೆ ತಗೊಳ್ಳಿಲ್ಲ ಅವರು? ಇವತ್ತು ಯಾಕೆ ತಗೊಳ್ಳಿಲ್ಲ ಅಂತಂದ್ರೆ ಅವ್ರದ್ದು ಒಂದು ಆದರ್ಶ ಅಷ್ಟೇ ಬಂದಿರೋದು ಯಾವುದು ಅಪ್ರೂವಲ್. ಈಗ ನಾವು ಅಪ್ಲಿಕೇಶನ್ ಏನು ಅಪ್ಲೈ ಮಾಡಿದೀವಲ್ಲ, ನಾನು ಕಳಿಸಿದ್ನಲ್ಲ ಸರ್ದು ಒಂದು ಆಗಿಲ್ಲ ಅಂತ, ಈಗ ನಮ್ದೆಲ್ಲ ಡ್ರಾಫ್ಟಲ್ಲಿ ಇಟ್ಟಿದ್ದಾರೆ. ಬಟ್ ಅಪ್ರೂವಲ್ ಬರಬೇಕು, ಬಂದಮೇಲೆ ಅವ್ನು ಜೆರಾಕ್ಸ್ ತಗೊಂಡು ಸಬ್ಮಿಟ್ ಮಾಡೋದು. ಅವ್ನು ಹೇಳೋ ಪ್ರಕಾರ ಇವತ್ತು ಸಂಜೆ ಒಳಗಡೆ ಬರುತ್ತೆ. ಇವತ್ತು ಅಪ್ರೂವಲ್ ಬಂದ್ರೂ ನಾನು ಅದನ್ನ ಸಬ್ಮಿಟ್ ಮಾಡೋಕ್ಕಂತೂ ಇವತ್ತು ಆಗಲ್ಲ. ಸೊ ಹಂಗಾಗಿ ನಾನು ಬರಲ್ಲ, ನಾನು ಬೇರೆ ಕೆಲಸ ಏನಿದೆ ಅದನ್ನ ನೋಡ್ಕೊತೀನಿ, ನೀವು ಆರಾಮಾಗಿ ನಿಮ್ಮ ಪ್ಲಾನ್ ಏನಿದೆ ಅದ್ರ ಪ್ರಕಾರ ತಿರ್ಗಾಡ್ಕೊಡಿ ಅಂತ ಅವ್ರು ಹೇಳ್ತಾ ಇರೋದು. ನಾಳೆ ಒಟ್ಟಲ್ಲಿ ಅವರು ಕೊಟ್ಬಿಟ್ಟು ಸುತ್ತಾಡ್ಕೊಂಡು ನಾವು ನಾಳಿದ್ದು ಕೊಟ್ಬಿಡೋಣ. ನಾಳೆ ಎಲ್ಲಿ ಸ್ಟೇ ಆಯ್ತೀರಾ? ಎಲ್ಲಿ ಕೇಳೋಣ. ಈಗ 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 ಇದು ಡಿಪೆಂಡ್ಸ್. ಈಗ ಸ್ಟೇ ಮೇಲೆ ಕೇಳೋಣ. ಈಗ ನೀವು ನಿನ್ನೆ ಇವತ್ತು 2 ದಿನ ಮಾಡಿದ್ದೀರಾ? ಎಸ್. ಇನ್ನೊಂದು ದಿನ ಮಾಡಬೇಕು. ಇನ್ನೊಂದು ದಿನ ಮಾಡಬೇಕಾಗತ್ತೆ. ಸೊ ಈಗ ನಾವೇನು ಮಾಡೋಣ, ಇಲ್ಲಿ 19 ಇದ್ರೆ ಹೌದು, ಈಗ 19, 20, 21 3 ದಿನ ಸಾಕಲ್ವಾ ಸರ್? ಪೋಖ್ರಾ 3 ದಿನ ಸಾಕಲ್ವಾ? ಸಾಕು. ಓಕೆ, ಹೋಗಕ್ಕೊಂದು ದಿನ ಬರೋಕ್ಕೊಂದು ದಿನ ಅಂತ ಇಟ್ಕೊಳ್ಳೋಣ. ಒಂದಿನ ಓಡಾಡಕ್ಕೆ. ಮುಚ್ಚಿನ ತುಂಬಾ ಕೆಟ್ಟ ಐಡಿಯಾನ ಓಪನ್ ಆಗಿದೆ ಪ್ರಾಮಾಣಿಕವಾಗಿ. ಫ್ಲೈಟ್ ಎಲ್ಲ ಆಗಲ್ಲ, ಹೇಳ್ತೀನಿ ಯಾಕಾಗಲ್ಲ ಅಂತ. ಸರ್ ಕಾರಲ್ಲಿ ಹೋಗೋದು ತುಂಬ ಕೆಟ್ಟ ಐಡಿಯಾ, ಸಿಕ್ಕಾಪಟ್ಟೆ ಕೆಟ್ಟ ಐಡಿಯಾ ಅದು. ಯಾವುದಕ್ಕೆ? ಯಾವುದು? ಅದು ವಿಚಾರಿಸ್ಬೇಕು. ಬಾಡಿಗೆ ಗಾಡಿಗಳು ಸಿಗುತ್ತೆ, ಅದೂ ಕೆಟ್ಟ ಐಡಿಯಾನೇ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಲ್ಯಾಂಡ್ ಸ್ಲೈಡ್ ಆಯಿತು, ಬಾಡಿಗೆ ಕಾರ್ ಮಾಡ್ಕೊಂಡೆ ಹೋಗ್ತೀವಿ, ಲ್ಯಾಂಡ್ ಸ್ಲೈಡ್ ಆಯಿತು, ಏನು ಮಾಡೋಣ? ಲಾಕ್ ಆಗ್ತೀವಿ ಅಂತ ಸರ್. ಇವತ್ತಂಗಾರೆ ಒಂದು ಬೆಡ್ ತಗೋಬೇಕು, ಇಲ್ಲ ಒಂದು ರೂಮ್ ತಗೋಬೇಕು, ಒಂದು ಸಿಂಗಲ್ ರೂಮ್ ತಗೋಬೇಕಾಗುತ್ತೆ ಇನ್ ಕೇಸ್ ಬೇಕಾದ್ರೆ. ನೋಡೋಣ ಸರ್, ಅದು ಬೆಡ್ ಹಾಕೊಳ್ಳೋಕ್ಕೆ ಅದು ಸರ್ ಫಸ್ಟ್ ಬಂದು ಯಾರು ಸರ್ 5 ಜನ ಅಂತ ಹೇಳಿದ್ದು? ಅವನೇನಂತ ಗೊತ್ತಾ? ಆಯ್ತಪ್ಪ ನೀನು ಬುಕ್ಕಿಂಗ್ ನಾನು ಕೇಳಿ ಎಷ್ಟು ಸಾರಿ ಕೇಳಿದ್ದೀನಿ, ನವೀನ್ ಸರ್ ಕೇಳಿ ಹೋಟ್ಲವನಿಗೆ. ಕಿರಣ್ ಅವ್ರೇನು ಅಂದ್ಬಿಟ್ರು ನಾಳೆ ಬರ್ತೀನಿ ಅಂತ ಅಂದ್ರು. ಅಲ್ಲ ಅದಾದ್ಮೇಲೆ ಏನಾಗಿದೆ ಗೊತ್ತಾ, ನೀವು ಫಸ್ಟ್ ಎಂಟ್ರಿಗೆ ಬಂದಿದ್ದೀರಲ್ಲ, ಅದಕ್ಕೆ ನೀವು ಆ ಸೆಕ್ಷನ್ ಏನು ಮಾಡೋಕ್ಕೆ ಹೋಗ್ಬಿಡಿ ಸರ್. ಡಾಕ್ಯುಮೆಂಟೇಷನ್ನು ಮತ್ತು ಹೇಳೋದು, ರಿಜಿಸ್ಟರ್ ಮಾಡೋದು, ಆ ಕೆಲಸ ನೀವು ಯಾರೂ ಮಾಡೋಕ್ಕೆ ಹೋಗ್ಬಿಡಿ. ನವೀನ್ ಅವರೇ ನಾಳೆ ಬರ್ತೀನಿ. ಅಲ್ಲ ಅವ್ರು ಹಂಗೆ ಅಂದಿದ್ರು ನೀವು ಹೇಳ್ಬಾರ್ದಾಗಿತ್ತು ಅಂತ. ಅವನು ಬೈದ ನನಗೆ, ಹೋಟ್ಲವನು ಬೈದ ನನಗೆ. 3 ಜನ 2 ರೂಮು ನೀವು ಹೇಳಿದ್ರು. ಒಂದು ರೂಮ್ಗೆ ನಂದು ಆಧಾರ್ ಕಾರ್ಡ್ ಕೊಟ್ಟೆ, ನಂದು ಆಧಾರ್ ಕೊಟ್ಬಿಟ್ಟು 3 ಜನ ಹೆಸರಲ್ಲಿ ಅಷ್ಟೇ. ಆಮೇಲೆ 3 ಜನ ಅಂದ್ರೆ ಆಂಧ್ರವೇ ಅಂತ. ಮತ್ತು ಅವನು ಯಾಕೆ 5 ಜನ ತಗೊಂಡ? ಇವಾಗ ಪಶುಪತಿನಾಥ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸರ್ ನೀವು ಎಷ್ಟು ಸಲ ಬಂದಿದ್ದೀರಾ? ಇದು 3ನೇ ಸಲ. 3ನೇ ಸಲ. ಸರ್ ನೇಪಾಳ ಬಗ್ಗೆ ನೀವು ನೋಡಿರೋ ಮಟ್ಟಿಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿ ಸರ್. ಇದು ಒಂಥರ ಹಿಂದೂ ಸ್ಪಿರಿಚುವಲ್ ವೈಬ್ ಇರೋ ಲ್ಯಾಂಡ್ ಇದು. ನನಗೆ ಕಾಶಿ ಮತ್ತೆ ಕಾಠ್ಮಂಡು ಎರಡು ಏನ್ ಬೇರೆ ಬೇರೆ ಅಂತಲ್ಲ. ಕಾಶಿ ಒಂದು ದೊಡ್ಡ ಊರು, ಅಷ್ಟು ಒಂದು ವೈಬು. ಈ ಕಾಠ್ಮಂಡುದಲ್ಲಿ ಒಂದು 23 ಎಕರೆಯಲ್ಲಿ ಏನೋ ಒಂದು ಟೆಂಪಲ್ ಕಾಂಪ್ಲೆಕ್ಸ್ ಇದೆ, ಅಲ್ಲಿ ಕಾಣಿಸುತ್ತೆ. ಮತ್ತೆ ಈ ಕಾಠ್ಮಂಡು ಇದೆಯಲ್ಲ, ಪ್ರತಿ ಗಲ್ಲಿಲೂ ದೇವಸ್ಥಾನ, ಪ್ರತಿ ಸರ್ಕಲ್ ಅಲ್ಲಿ ದೇವಸ್ಥಾನ. ನನಗೆ ಇದು ಒಂಥರ ಹಿಂದೂ ವೈಬ್ ಅನ್ಸುತ್ತಿದ್ದು. ನನಗೆ ಸ್ಪಿರಿಚುವಲಿ ನಾನು ಬೇರೆ ಊರಲ್ಲಿ ಇದೀನಿ ಅನ್ಸಲ್ಲ, ನಮ್ಮೂರಲ್ಲೇ ಇದೀನಿ ಅಂತ ಒಂದು ಭಾವನೆ ಬರುತ್ತೆ. ಮತ್ತೆ ಇನ್ನೊಂದು ಬೌದ್ಧ ಧರ್ಮ ಮತ್ತೆ ಹಿಂದೂ ಧರ್ಮದ ಎರಡು ಸಮ್ಮಿಲನ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಆಕ್ಚುಲಿ ಏನಂದ್ರೆ, ಈ ಬುದ್ಧ ಹಿಂದೂ ಧರ್ಮದ ಒಂದು ಶಾಕ್ಯ ಪರಂಪರೆಯವನಲ್ವಾ. ಹಿಂದೂ ಧರ್ಮದ ಅವತ್ತಿನ ಕಾಲಘಟ್ಟದಲ್ಲಿ ಇದ್ದ ಲೋಪದೋಷಗಳನ್ನ ಸಿಡದೆದ್ದು ಅವನು ಒಂದು ಹೊಸ ಧರ್ಮನ ಸೃಷ್ಟಿ ಮಾಡಿದ್ದು. ಹೌದು, ಬಸವಣ್ಣವರು ಅದನ್ನೇ ಅಲ್ವಾ 12ನೇ ಶತಮಾನದಲ್ಲಿ ಮಾಡಿದ್ದು. ಹೌದೌದು. ಅದರಿಂದ ನಮ್ಮಲ್ಲಿರೋ ಲೋಪದೋಷಗಳನ್ನ ನಾವು ಕಲಿಬೇಕು. ಜಾತಿ, ಮೇಲು, ಕೀಳು ಇದನ್ನೆಲ್ಲ ನಾವು ತೆಗೆದಿಟ್ರೆ ಹಿಂದೂ ಧರ್ಮದಂತ ಒಂದು ಉದಾತ್ತವಾದಂತ ಸುಂದರವಾದ ಧರ್ಮ ಇಡೀ ಜಗತ್ತಲ್ಲಿ. ಎಕ್ಸಾಕ್ಟ್ಲಿ. ಬಟ್ ನಮ್ಮಲ್ಲಿರೋ ಲೋಪದೋಷಗಳನ್ನ ನಾವು ಕಳ್ಕೋಬೇಕು. ಇಡೀ ಹಿಂದೂ ಧರ್ಮ ಭಾರತ ಶಕ್ತಿಶಾಲಿ ಆಗ್ಬೇಕು ಅಂದ್ರೆ ಸಣ್ಣತನಗಳು, ಜಾತಿ ವ್ಯವಸ್ಥೆ, ಇದನ್ನೆಲ್ಲ ನಾವು ತ್ಯಜಿಸಬೇಕು. ಕರೆಕ್ಟ್. ನಾವೆಲ್ಲ ಒಂದೇ ಮನುಷ್ಯ ಧರ್ಮ, ನಾವೆಲ್ಲ ಒಂದೇ. ಆಕ್ಚುಲಾಗಿ ಹಿಂದೂ ಧರ್ಮ ಹೇಳಿದ್ರೆ ಗೌರವಿಸ್ತೀವಿ, ನಮ್ಮ ಧರ್ಮನ ಜಾಸ್ತಿ ಇಷ್ಟಪಡ್ತೀವಿ, ಪ್ರೀತಿಸ್ತೀವಿ. ಎಕ್ಸಾಕ್ಟ್ಲಿ, ಕರೆಕ್ಟ್, ಪರ್ಫೆಕ್ಟ್ ಆಗಿ ಹೇಳಿದ್ರು ಸರ್. ಸೊ ಆ ಲೆಕ್ಕ ಕೇಳೋದಾದ್ರೆ ನಾನು ಇದು ನೇಪಾಳಿಗೆ 3ನೇ ಸಲ. ಹೌದು, ನಾನು ಬರ್ತಿರೋದು 3ನೇ ಸಲ. ಫುಲ್ಲು ಎಕ್ಸ್ಟ್ರೀಮ್ ಹಳ್ಳಿಗಳನ್ನ ನೋಡ್ಬಿಟ್ಟಿದ್ದೀನಿ ಇಲ್ಲಿ ನೇಪಾಳದಲ್ಲಿ. ಕೈಂಡ್ನೆಸ್ ಜಾಸ್ತಿ ಇದೆ ನಾನು ನೋಡ್ದಂಗೆ. ಕೈಂಡ್ನೆಸ್ ತುಂಬಾ ಇದೆ, ವ್ಯಾಲ್ಯೂಸ್ ಚೆನ್ನಾಗಿ ಕೊಡ್ತಾರೆ. ಯಾರು ಕಿರಣ್ ಹಿಮಾಲಯದಲ್ಲಿ, ಕಾಡುಗಳಲ್ಲಿ ಅಂದ್ರೆ ಪ್ರಕೃತಿಯ ವಿಕೋಪಗಳ ನಡುವೆ ಬದುಕ್ತಾರೆ, ಅವ್ರಿಗೆ ಮಾನವೀಯತೆ ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ, ಅವ್ರಿಗೆ ಕರ್ಟಸಿ ಚೆನ್ನಾಗಿರುತ್ತೆ. ಕರೆಕ್ಟ್. ಯಾರು
ಒಂದು ನಾಗರಿಕತೆ ಅಹಂಕಾರದಲ್ಲಿ ಕೊಚ್ಚೋಗಿದ್ದಾರೆ, ಅವ್ರಿಗೆ ಈ ಸೂಕ್ಷ್ಮ ಸಂವೇದನೆಗಳು ಕಮ್ಮಿ. ಎಸ್ ಎಕ್ಸಾಕ್ಟ್ಲಿ ಸರ್. ಒಂದೇ ನಿಮಿಷ. ಓಕೆ, ಇದೆಲ್ಲಿ ಈ ಕಡೆ ತೋರಿಸ್ತಾ ಇದೆಯಲ್ಲ ಮ್ಯಾಪು, ಬೇಡ ಅಲ್ವಾ ಸರ್? ಬೇಡ. ಎಸ್, ಇವಾಗ ಜಪಾನ್ ಅಯ್ಯೋ ಜಪಾನ್ ಅಂತ ನನಗೆ 30 ದಿನ ಜಪಾನು ಅಂತ ಹೇಳಿ ತಲೆಗೆ ಬಂದಿದ್ದೀನಿ. ಕ್ರಾಸಿಂಗಾ? ಅಯ್ಯೋ ಈ ಥರ ಕ್ರಾಸಿಂಗಾ? ಹಾಂ, ಇದು ಯಾವ ಥರ ಸಿಗ್ನಲ್ ಇಲ್ಲ ಏನಿಲ್ಲ, ಬಟ್ ವೆಹಿಕಲ್ ಸ್ಲೋ ಮಾಡ್ತಾರಲ್ಲ. ಇಲ್ಲ ಮಾಡ್ತಾರೆ, ಹಾಂ ಇಲ್ಲ ವೆಹಿಕಲ್ ಅವ್ರಿಗೆ ಸೆನ್ಸ್ ಇದೆ, ಮಾಡ್ತಾರೆ. ಎಲ್ಲ ಚೈನೀಸ್ ಕಾರ್, EV ಕಾರ್. ಈಗ ನಾವು ಹೋಗ್ತೀವಲ್ಲ ಸರ್ ಅವೇ ಎಲ್ಲ ಚೈನೀಸ್. ಅಲ್ಲಿಂದ ಬರ್ತಾ ಇರ್ತವೆ ಎಲ್ಲ. ಬೈರು. ನೇಪಾಳದಲ್ಲಿ ಬಸ್ ಸ್ಟ್ಯಾಂಡ್ ಹೆಂಗಿದೆ ಅಂತ, ಸೊ ಇಲ್ಲೇ ನಮ್ಮ ಥರನೇ ಲೋಕಲ್ ಥರನೇ ಸ್ಟಾಪ್ ಮಾಡ್ಕೊಂಡು ಹತ್ತಿಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಈ ಥರ ಇಷ್ಟು ಸಿಂಪಲ್ ಆಗಿರುತ್ತೆ ನೋಡಿ. ಓಕೆನಾ? ಸೊ ಪಶುಪತಿನಾಥ್ ಹೋಗೋ ದೇವಸ್ಥಾನಕ್ಕೆ ರೋಡು ಹಿಂಗಿದೆ. ಇಲ್ಲಿ ನೋಡಿ, ಇಲ್ಲೊಂದು ಕಲ್ಲು ಪೂಜೆ ಮಾಡಿದ್ದಾರೆ. ಕೆಳಗಡೆ ಹೇಳಿದ್ರೆ ದೇವಸ್ಥಾನ. ಓ, ನೀವು ಹೋಗಿಲ್ಲ ಅಲ್ವಾ? ಇದೇ ಫಸ್ಟ್ ಅಲ್ಲ? ಇಲ್ಲ ನೋಡಿ, ಆಕ್ಚುಲಿ ಎರಡರಲ್ಲೂ ಹೋಗ್ಬೋದು, ಹ್ಞೂ ಯು ಆರ್ ಫ್ರಮ್ ರೂಪಿ. ಹೆಂಗರು ಕಂಡಿಡ್ದೆ ನೀನು ಅಂತ ಕೇಳ್ತಾ ಇರೋದು ಅವಾಗ. कैसा हमारा भैया चेहरे देख के बोल दिया? हाँ यूपी, हाँ इसीलिए ನೋಡಿ ಇಲ್ಲೆಲ್ಲ ಪೂಜೆ ಐಟಮು ಇವೆಲ್ಲ ಇಟ್ಕೊಂಡಿರ್ತಾರೆ. ಆ್ಯಕ್ಚುಲಿ ಒಂಥರ ಚೆನ್ನಾಗಿದೆ. ಬಟ್ ಒರಿಜಿನಲ್ ರುದ್ರಾಕ್ಷಿ ಸಿಗುತ್ತೆ, ಸಿಗುತ್ತೆ, ತಗೋಬೇಕು. ಪಂಚಮುಖಿ ರುದ್ರಾಕ್ಷಿ. क्या में फुल प्रसाद? हम प्रसाद सर, ನಾನು ಪ್ರಸಾದ ತಗೊಳ್ಳಲ್ಲ. ನಾವು दीदी मैं चाइना जाएगा, हम घर नहीं जाएंगे. ಅಣ್ಣ ಇದು ಇದೇ ಥರದ್ದು ಅಲ್ಲೋ ಇತ್ತು ಅಣ್ಣ. ಈ ಕಾರ್ ಹೇಳಿದ್ದು ನಾನು. ಇದು ನೋಡಿ ಅಂಗಡಿಗಳು ಹೆಂಗಿದೆ ಅಂತ, ಪುಟ್ಟಾಣಿಕ್ಕಿದೆ. ಆಕ್ಚುಲಿ ನಾನು ಹೋದ ಸಲ ಬಂದಾಗಲೂ ತೋರಿಸಿದ್ದೆ ಅನ್ಕೋತೀನಿ ಹಳೆ ಬ್ಲಾಗಲ್ಲಿ. ಸೊ ಈ ಸಲನೂ ಒಂದು ಸಲ ತೋರಿಸ್ತಾ ಇದ್ದೀನಿ ಅಷ್ಟೇ. ಆ್ಯಕ್ಚುಲಿ ನಾನು ಸಲ ಮಾತಾಡ್ತಾ ಇದ್ವಿ, ಅವಾಗ ಒಂದು ವಿಚಾರನ ಹೇಳಿದ್ವಿ. ಸೊ ಈಗ ಯೂಶ್ವಲಿ ನಾವೇನು ಚಪ್ಪಲಿ ಅಂದ ತಕ್ಷಣ ಅದನ್ನು ಕೀಳಾಗಿ ಪವಿತ್ರ ಅನ್ನೋ ಥರ ನೋಡ್ತೀವಿ. ಆದರೆ ಅದು ನಮ್ಮ ಹೆಸರು ಕನ್ನಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಪಾದರಕ್ಷೆ. ರಕ್ಷೆ ಮಾಡುತ್ತೆ ಅಲ್ವಾ? ಆ ವಿಚಾರ ಬಂದಾಗ ಒಂದು ವಿಚಾರ ಹೇಳಿದ್ರು. ಹೇಳಿ ಸರ್. ಆಮೇಲೆ ಬರ್ಬೇಕಾರೆ ಹೌದು. ಹಾಂ ಹೇಳಿ ಸರ್. ಏನಿಲ್ಲ ಕಿರಣಕ, ಪ್ರಾದೇಶಿಕತೆಗೆ ಅನುಗುಣವಾಗಿ ಉದಾಹರಣೆಗೆ ನಾವು ಇವನ್ ಹಿಮಾಚಲ್ಗೆ ಹೋದ್ರೆ, ಸಿಕ್ಕಿಂಗೆ ಹೋದ್ರೆ, ಎಲ್ಲಿ ಭಯಂಕರ ಚಳಿ ಮಳೆ ಇರುತ್ತೆ ಅಲ್ಲಿ ವಾತಾವರಣ ವ್ಯತಿರಿಕ್ತವಾಗಿದ್ದಾಗ ಪಾದರಕ್ಷೆಗಳನ್ನ ಧರಿಸೇನೆ ಗರ್ಭಗುಡಿಗೆ ಹೋಗ್ತಾರೆ. ಎಕ್ಸಾಕ್ಟ್ಲಿ. ಅದರಿಂದ ಈಗ ನಮ್ಮಲ್ಲಿ ವಿಡಿಯೋ ನೋಡೋರು ದೇವಸ್ಥಾನ ಕಣೋ ಇದು ಬಿಟ್ಬಿಟ್ಟು ಹೋಗೋ ಅಂತ ಹೇಳೋರು ಇರ್ತಾರೆ. ಆರಾಧ್ಯ ದೈವ ಕಾಲಭೈರವನ ಪೂಜಾರಿ ಚಪ್ಪಲಿ ಇದು ಮಾಡಿ ಪೂಜೆ ಮಾಡ್ತಿದ್ದು. ಇಲ್ಲಿ ವಾತಾವರಣ ಅವಮಾನ ಅಷ್ಟೇ ಅದು. ಎಸ್ ಎಕ್ಸಾಕ್ಟ್ಲಿ. ಚಳಿಗಾಲದಲ್ಲಿ ನಿಮಗೆ ಇಲ್ಲಿ -8 ಡಿಗ್ರಿ ಎಲ್ಲ ಇರುತ್ತೆ. ಆಗ ವಿತೌಟ್ ಶೂ ಹೆಂಗ್ ಮಾಡಕ್ಕಾಗುತ್ತೆ ಪಾಪ ಅವರು ಅಲ್ವಾ? ಕರೆಕ್ಟ್. ಆಮೇಲೆ ಈವನ್ ನಮ್ಮ ಇದರಲ್ಲಿ ಕೇದಾರ್ನಾಥಲ್ಲೂ ನಾವು ಶೂ ಹಾಕೊಂಡೆ ಇದು ಮಾಡ್ತೀವಲ್ಲ. ಹೌದು ಅಲ್ವಾ? ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಮತ್ತು ಒಳಗಡೆ ಹೋಗ್ಬೇಕಾದ್ರೆ ಪ್ರಿಮಿಸಸ್ ಅಲ್ಲೆಲ್ಲ ಮಾಡ್ತೀವಲ್ಲ. ಎಕ್ಸಾಕ್ಟ್ಲಿ. ಸೊ ಅದು ಭಾವ ಮುಖ್ಯ, ನಮಗಿರೋ ಭಾವ ಮುಖ್ಯ ಅಷ್ಟೇ, ಪವಿತ್ರವಾದ ಭಾವ ಮುಖ್ಯ ಅಲ್ವಾ? ತುಂಬ ಜನಗಳಿಗೆ ಈ ದುಡ್ಡು ಬಗ್ಗೆ ನಾನು ಯಾವಾಗಲೂ ಥಿಂಕ್ ಮಾಡ್ತಾ ಇರ್ತೀನಿ. ಈ ದುಡ್ಡು ಇದೆಯಲ್ಲ ಮನುಷ್ಯನಿಗೆ ಪಾದರಕ್ಷೆ ಥರ, ಅದನ್ನು ಪಾದರಕ್ಷೆ ಥರನೇ ಬಳಸಬೇಕು, ತಲೆ ಮೇಲೆ ಹೊತ್ಕೊಂಡು ಮೆರಿಬಾರ್ದು. ತುಂಬ ಜನರಿಗೆ ಐಡಿಯಾನೇ ಇಲ್ಲ. ಅಂದರೆ ಅದನ್ನು ಉಲ್ಟಾ ಅರ್ಥ ಮಾಡ್ಕೊತಾರೆ. ಅದಿರೋದು ನಮ್ಮ ವ್ಯಾವಹಾರಿಕ ಅನುಕೂಲಕ್ಕೆ. ಎಕ್ಸಾಕ್ಟ್ಲಿ. ಅದು ಏನು ಅದೇ ಅಂತಿಮ ಅಲ್ಲ, ಏನಲ್ಲ ಅದು ಜೀವನದಲ್ಲಿ ಬೇಕು, ಅದು ಅಲ್ಟಿಮೇಟ್ ಅಲ್ಲ. ಅದೇ ಪಾದರಕ್ಷೆ ಥರ, ಪಾದರಕ್ಷೆಯಿಂದ ನಡೆಯೋಕ್ಕಾಗಲ್ಲ. ನೀನು ಕಲ್ಲು ಮುಳ್ಳಿಂದ ರಾದಿಲ್ಲಿ ಹಂಗನ್ಬಿಟ್ಟು ಹೊರಗಡೆ ತಗೊಂಡು ಹೋಗೋಕ್ಕಾಗಲ್ಲ, ತಲೆ ಮೇಲೆ ಹೊತ್ಕೊಂಡು ಮೆರಿಬಾರ್ದು. ಎಕ್ಸಾಕ್ಟ್ಲಿ, ಕರೆಕ್ಟಾಗಿ ಹೇಳಿದ್ರಿ. ನೋಡಿ ಬರ್ತಾ ಇದ್ದಂಗೆ ಹೆವಿ ಮಳೆ ಬರ್ತಾ ಇದೆ ಪಾಪ, ಎಲ್ಲ ಪೂಜೆ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ. ಆ್ಯಕ್ಚುಲಿ ಈ ಪಾರಿವಾಳಗಳನ್ನ ಜನ ಫೀಡ್ ಮಾಡ್ತಾರೆ, ಬಟ್ ಕೆಲವರು ಸೈಂಟಿಫಿಕ್ ಆಗಿ ಫೀಡ್ ಮಾಡಂಗಿಲ್ಲ ಅದಕ್ಕೆ. ಬಟ್ ಇದು ಪರಂಪರೆಯಿಂದ ಬಂದಿರುವಂಥ ಟ್ರೆಡಿಷನ್. ಹಾಂ, ಅದರಿಂದ ಕೆಲವು ಸಮಯದಲ್ಲಿ ಅದನ್ನು ಸೈಟು ಅದೇ ದೇವಸ್ಥಾನ. ಕಿರಣ್, ಆಮೇಲೆ ಇದಕ್ಕೆ ಬರಿಗೆ ಹೋಗೋಣ.
ಹೋಗೋಣ. ಸ್ಪೆಷಲ್ ದರ್ಶನ್ ಇದೆಯಾ ನೋಡ್ಬಿಡೋಣ ಒಂಚೂರು. ಯಾಕೆಂದರೆ ಹೆವಿ ರಶ್ ಇದ್ದಾಗ ಇದರಲ್ಲಿ ರಶ್ ಏನಿಲ್ಲ ಅನ್ಕೋತೀನಿ ಸರ್, ಅಷ್ಟೇನು ರಶ್ ಇಲ್ಲ. ಒಂದ್ಸಲ ನೋಡ್ಬಿಡೋಣ. ಹೌದಾ? ಎಸ್. ಸೊ ಪಶುಪತಿನಾಥ್ ಎಂಟ್ರಿಗೆ ಬಂದಿದ್ದೀವಿ. ಸೊ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಆ್ಯಕ್ಚುಲಿ. ಇಲ್ಲ ಸ್ಟ್ರಿಕ್ಟ್ಲಿ ಅಲೋ ಇಲ್ಲ, ಕ್ಯಾಮ್ರಾ ಅಲೋ ಇಲ್ಲ. ಆ್ಯಕ್ಚುಲಿ ನೋಡಿ, ಇದು ನಾನು ಹೋದ್ಸಲ ಲಂಡನ್ ಟ್ರಿಪ್ಪಿಗೆ ಬಂದಾಗಲೂ ಬಂದಿದ್ದೆ. ನದಿ ಹೆಸರು ಮರ್ತ್ಬಿಟ್ಟಲ್ಲ ಸರ್ ನಾನು ಮರ್ತೋಯ್ತು. ಇಲ್ಲಿ ತಗೊಳ್ಳಿ, ಇಲ್ಲಿ ಏನಾದ್ರು ತಗೊಳ್ಳಿ, ಬಟ್ ಏನು ಮಾತಾಡಬೇಡಿ, ಸುಮ್ಮನೆ ಸೈಲೆಂಟಾಗಿ ಇದು ಮಾಡಿ. ಓಕೆ. ನಾನು ಅಲ್ಲಿ ಬಂದು ಕೂತಿದ್ದೆ ಸರ್. ಅಲ್ಲಿ ಕೂತ್ಕೊಂಡು ಒಂದು 2 ಅವರ್ ಕೂತಿದ್ದೆ. 3 ಹೆಣ ನನ್ನ ಕಣ್ಣು. ಅಲ್ಲ, ಬದುಕಿನ ವೈರಾಗ್ಯ ನಿಖರವಾಗಿ ಅರ್ಥ ಅದಾയത് ಇಲ್ಲೇ ದುರಾಸೆ ನಾಶ ಆಗುತ್ತೆ ಮನುಷ್ಯನಿಗೆ. ಆ್ಯಕ್ಚುಲಿ ಅಲ್ಲಿ ಒಳಗಡೆ ರೆಕಾರ್ಡ್ ಮಾಡೋಂಗಿಲ್ಲ. ಈಗ ಜಸ್ಟ್ ಹೊರಗಡೆ ಹಿಂಗೆ ದೇವಸ್ಥಾನದ ಕೆಳಗಡೆ ಹಿಡಿದ್ರೆ ಈ ನದಿ ಹರಿಯುತ್ತೆ. ಬಟ್ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ ಸರ್, ತುಂಬ ಚೆನ್ನಾಗಿ ಇಲ್ಲ ಏನು ಇಲ್ಲ ಕಿರಣ್. 4-5 ಇಯರ್ಸ್ ಬ್ಯಾಕು ತುಂಬ ಬೇರೆ ಥರನೇ ಇತ್ತು. ಹೌದಾ? ದೇವ್ರ ದಯೆಯಿಂದ ಈಗ ತುಂಬ ನೀಟಾಗಿ ಇಟ್ಟಿದ್ದಾರೆ. ಇಡೀ ಸಿಟಿ ನೀಟಾಗಿ. ಈಗ ಮಾಡಿರೋದು ಅಂತನಾ? ಇಲ್ಲ ಇದೆಲ್ಲ ಮ್ಯಾನೇಜ್ ಮಾಡಿರಲಿಲ್ಲ. ಕ್ಲೀನ್ಲಿನೆಸ್, ನೀಟ್ನೆಸ್ ನನಗೆ ಈ ಸಲ ನನಗೆ 100% ಕಾಣಿಸ್ತಾ ಇದೆ ನೇಪಾಳದಲ್ಲಿ ಅಲ್ವಾ? ಮೊದಲು ಒಂದು ಡಿಸಿಪ್ಲಿನ್ ಇರಲಿಲ್ಲ, ಗಾರ್ಬೇಜ್ ಎಲ್ಲ ಕಡೆ. ಒಂದು 5 ರಿಂದ 10 ವರ್ಷಕ್ಕೆ ಇವರು ಬರ್ತಾರೆ ನನಗನ್ಸೋ ಪ್ರಕಾರ. ಅದೇ ಅಲ್ವಾ ಮನುಷ್ಯನ ಡೆವಲಪ್ಮೆಂಟ್ ಅಂತ. ದೇಹಕ್ಕೆ 3 ತಿಂಗಳು 4 ತಿಂಗಳು 5 ತಿಂಗಳು 6 ತಿಂಗಳು ವೆಯ್ಟ್ ಮಾಡ್ತಾರೆ. ಕಾಶಿ ಥರನೇ ಇಲ್ಲೇ. ಇಲ್ಲೇ ಅವರ ಸಂಸ್ಕಾರ ಇಲ್ಲೇ ಆಗುತ್ತೆ. ಇದೇ ಜಾಗ ಅಂದರೆ ಘಾಟು ಏಕ ನೋಡಿ, ಅಲ್ಲಿ ಸುಡ್ತಾ ಇರಲ್ಲ, ಅಲ್ಲಿ ಸುಡ್ತಾ ಇದ್ದಾರೆ. ಅಲ್ಲೆಲ್ಲ ಇಲ್ಲಿಂದ ಇಲ್ಲಿ ಪೂಜೆ ಮಾಡಿ ಅದಾದ್ಮೇಲೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ಕಾಶಿದು ಮಿನಿಯೇಚರ್ ಅನ್ಸುತ್ತೆ ಇದು ಕಾಠ್ಮಂಡು. ಕಾಶಿ ವಿಶಾಲವಾದ ದೊಡ್ಡ ಪ್ರಾಚೀನ ನಗರ, 1000 ವರ್ಷ ಇತಿಹಾಸ, ಒಂದು 8-10,000 ವರ್ಷ ಇತಿಹಾಸ ಇರೋ ನಗರ. ಇದು ಹಂಗೇನೆ. ಅದು ಕಾಶಿಲಿ 100 ಘಾಟ್ ಇದೆ. ಇಲ್ಲಿ ಒಂದೇ ಒಂದು ಘಾಟಲ್ಲಿ 100 ದೇವಸ್ಥಾನ. ಬಟ್ ಒಂಥರ ವೈಬ್ ಇದೆ ಇಲ್ಲಿ ನೋಡಿ, ಅದು ಬರ್ತಿರೋ ರೀತಿ. ಹೌದು ಅಲ್ಟಿಮೇಟ್ ಆಗೈತೆ. ಹೌದು. ಆಮೇಲೆ ನನಗನ್ಸೋ ಪ್ರಕಾರ ಆ ಕೇವ್ ಮಾಡಿದಾರಲ್ಲ, ಈ ತಪಸ್ ಮಾಡೋ ಮುನಿಗಳಿಗೆ ಅದ್ರ ಬಗ್ಗೆ ನನಗೆ ಅಲ್ಲೊಂದು ವಿಗ್ರಹ ಇಟ್ಟಿದ್ದಾರೆ. ಮೋಸ್ಟ್ಲಿ ಬಹುಶಃ ಹಿಂದೆ ಅಲ್ಲೆಲ್ಲ ವಿಗ್ರಹಗಳಿತ್ತು ಅಂತ ಅನ್ಕೋತೀನಿ. ಈಗ ಕಾಲಾಂತರದಲ್ಲಿ ಅದು ನಾಶ ಆಗಿರ್ಬೋದು. ಆ್ಯಕ್ಚುಲಿ ನಮ್ಮ ಕಿತ್ತಡಿ ಅಡ್ವೆಂಚರ್ಸಿಂದ ಫಸ್ಟ್ ಸ್ಟಾಪ್ ಹಾಕಿದ್ವಿ. ಸೊ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನೀವು ಒಂದು ಅಬ್ಸರ್ವ್ ಮಾಡಿ ನೋಡಿ, ಪ್ರತಿ ಹೆಣ್ಣು ಮಕ್ಕಳ ಹಣೆನಲ್ಲೂ ಕುಂಕುಮ ಇದೆ. ಸೊ ಅಂದರೆ ಹಿಂದೂ ಸಂಸ್ಕೃತಿನಲ್ಲಿ ಇರ್ತಕ್ಕಂಥ ಒಂದು ಆಚರಣೆನ ಎಷ್ಟು ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಹಂಗಂತೇಳಿ ಎಲ್ಲರೂ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ನನಗಿದು ನೋಡಿದಾಗ ನನಗೆ ಇಷ್ಟ ಆಯಿತು, ಲಿಟ್ರಲಿ ಇಷ್ಟ ಆಯಿತು. ಸೊ ಅದನ್ನು ನಿಮಗೆ ಹೇಳೋಣ ಅಂತಂದ್ಬಿಟ್ಟು ಹೇಳಿದೆ. ಸೊ ನಿಮ್ಗೆ ಏನು ಅನ್ನಿಸ್ತು ಈ ದೇವಸ್ಥಾನ, ಈ ವೈಬ್ ಎಲ್ಲ ನೋಡಿ? ಬಟ್ ಒಳಗಡೆ ಯಾವುದೇ ಕಾರಣಕ್ಕೂ ನಾವು ರೆಕಾರ್ಡ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಸ್ಟ್ರಿಕ್ಟ್ ಮಾಡ್ತಾರೆ. ಬಟ್ ಈ ಹೊರಗಡೆ ಭಾಗ ಏನಿದೆಯೋ ಇದನ್ನಂತೂ ನಾವು ನೋಡ್ಬೋದು. ನಾವು ಆರಾಮಾಗಿ ಇಲ್ಲೆಲ್ಲ ಸುತ್ತಾಡ್ಬೋದು. ಸೊ ನೀವೇನಾದರೂ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಕೆ ಬಂದರೆ ಖಂಡಿತ ಇಲ್ಲಿಗೆ ಬನ್ನಿ. ಆಲ್ಮೋಸ್ಟು 5 ದಿನಕ್ಕೆ ನೀವೇನಾರು ಕಾರು ಬೈಕ್ ಓಡಿಸ್ಕೊಂಡು ಬರ್ತೀರಾ ಅಂತಂದರೆ ಇಲ್ಲಿವರೆಗೂ ಕೂಡ ಬಂದು ಸೇರ್ಕೊಬೋದು. ಇಷ್ಟೇ ಹೇಳ್ತಾ ಪಶುಪತಿನಾಥದಿಂದ ನಾವು ಮತ್ತೆ ನಮ್ಮ ಜರ್ನಿನ ಶುರು ಮಾಡ್ತೀವಿ. ಮಾಡ್ತೀನಿ. ಸಿಗಲ್ಲ, ಬಟ್ ವಿಡಿಯೋ ಮಾಡಲಿಲ್ಲ ಅಂತಂದ್ರೆ ನಿಮಗೆ ತೋರ್ಸೋಕ್ಕೋಸ್ಕರ ವಿಡಿಯೋ ಮಾಡ್ತೀನಿ. ಇದಾ ಬನ್ನಿ ಬೇಗ ಲಕ್ಷ್ಮೀ ಎಲ್ಲ ದರ್ಶನ ಮಾಡ್ಕೊಳ್ಳಿ ಚೆನ್ನಾಗಿ. ಹಂಗೆ ಇಲ್ವಾ? 70-80 ಪಾಯಿಂಟ್ ಆಚೆ ಆಗ್ತದೆ. ಡಿಸೈಡ್ ಮಾಡಿದ್ದೀರಾ ಆಲ್ರೆಡಿ? ಹೌದಾ? ಅದನ್ನ ಯಾವತ್ತೂ ಅಪರೂಪದ ಅತಿಥಿ ಥರ ಯಾವತ್ತೂ ಇಟ್ಕೋಬೇಕು. ಬಟ್ ನನಗೀಗ ಜಪಾನ್ಗೆ ಹೋದ್ಮೇಲೆ ಶುರು ಆಗ್ಬಿಟ್ಟಿದೆ ಸ್ವಲ್ಪ. ಅಲ್ಲ, ಬಟ್ ನಾನು ನಿಮಗೆ ದೊಡ್ಡವನಾಗಿ ಸಲಹೆ ಕೊಡೋದೇನಂದ್ರೆ ಆಲ್ಕೋಹಾಲ್ ಕಂಟಿನ್ಯೂ ಮಾಡೋದು ತೊಂದರೆನೇ ಅಲ್ವಾ? ತೊಂದರೆನೇ. ನಮ್ಮ ಕ್ರಿಯಾಶಕ್ತಿ, ಮೆಮೊರಿ ಎಲ್ಲದ್ರ ಮೇಲೂ ಕೊಡ್ತಾ ಕೊಡುತ್ತದೆ. और एक बार स्टेटमेंट बोल दिया क्या? मतलब पत्री उड़े, इससे भी अच्छा वाला बोल रही हूँ मैं। ओके, इससे भी अच्छा वाला हाँ। इस टाइप का आता है। ले लीजिए। ये इसका नाम क्या है? रुद्राक्ष, पंचमुखी रुद्राक्ष। पंचमुखी। वो बड़ा बड़ा में पंचमुखी आएगा ना, वो भी आएगा? ये स्मॉल साइज इंडोनेशियन दाना। मतलब ये इंडोनेशियन का, इधर का नहीं? इधर का नहीं चाहिए तो? ये वाला रहते हैं, ये बड़े बड़े दाने में रहता है ना, इधर का रहता है। जो छोटी छोटी बनी थी कोई रहता है, दाना रहता है।
ಸರ್ ಈಗ ನಿಮಗೆ ನೇಪಾಳದ್ದು ಬೇಕಾ? ನನಗೆ ಈ ಸೈಜ್ ಬೇಕು. ಈ ಸೈಜ್ ಬೇಕು. ಓಕೆ. ಮಕ್ಳಿಗೆ ಒಂದೊಂದು ಹಾಕಕ್ಕೆ. ಮಕ್ಳಿಗೆ ನನಗೊಂದು ಗೋಲ್ಡಲ್ಲಿ ಕ್ಯಾಪ್ ಬಾಕ್ ಮಾಡಿಸಿ. ಕ್ಯಾಪ್ ಅಂದರೆ ಫುಲ್ ಕ್ಯಾಪ್ ಮಾಡಿಸ್ತಾರೆ, गोल्ड मेकिंग ये वाला ಎಲ್ಲದಕ್ಕೂ ಕ್ಯಾಪ್ ಮಾಡಿಸಿ. ಅದೇ ಸರ ಪೋಲ್ಡ್. ಹಂಗಾದ್ರೆ ಒಂದು ಕೆಲಸ ಮಾಡಿ, अन्ना बोलते हैं ಅಣ್ಣ ಬೋಲ್ತಾರೆ ಅಣ್ಣ. गोल्ड मेकिंग वाला ये वाला रहता है ಗೋಲ್ಡ್ ಮೇಕಿಂಗ್ ವಾಲಾನಾ? गोल्ड मेकिंग ये ಎಲ್ರಿಗೂ ये वाला पहनने के लिए होता है ಹಾಂ ये वाला गोल्ड में बनाने रहता है ठीक है वो ये काली पहनने का हाँ खाली पहनने का है गोल्ड में नहीं बना सकते हो ये ಇದು ಓಲು ಚೆನ್ನಾಗಿರುತ್ತೆ ಗೋಲ್ಡಿಗೆ. ಓಲ್ ಬಿದ್ದಿರುತ್ತೆ. ओके ये कितने का? ये वाला इंडियन मनी 250 नेपाली मनी 400 का है वन पीस और ये वाला क्या रहता है ये नेपाली मनी 2400 का है इंडियन मनी 1500 का है 1500 का. यस और यहाँ पे क्या रहता है रुद्राक्ष जितना छोटा होता है उतना महंगा रहता है बड़ा रहता है नेपाली रुद्राक्ष सस्ता पड़ता ಬರುತ್ತೆ है ಗೋಲ್ಡ್ ಕಟ್ ಮಾಡೋದು. उसका कितना है? उसका कितना है? ये 30 रुपीज इंडियन से स्टार्ट है 30 रुपीज इंडियन से स्टार्ट इंडियन का. ಇದೇನು ಗೊತ್ತಾಗ ಕಿರಣವ್ರೆ, 2 ಸರ ತಗೋಬೇಕು. ಇದರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು, ಯಾವುದು ತಗೋಬೇಕು, ಸೈಜ್ ವೈಸು ಮತ್ತೆ ಶೇಪ್ ವೈಸು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಗೋಲ್ಡಲ್ಲಿ ಮಾಡಿಸ್ಕೋಬೇಕು, ಅವಾಗ ಪರ್ಫೆಕ್ಟಾಗಿ ಬರುತ್ತೆ. ಈಗ ಮಗುಗೆ ನಿಮಗೆ ಎಲ್ಲರಿಗೂ ಸೇರಿ ಅಲ್ವಾ? ಎಲ್ಲರಿಗೂ ಮಗುಗೆಲ್ಲ ಇದು ತಗೋತೀನಿ. ಇದು ಸರ ಮಾಡ್ಸಕ್ಕೆ 2 ತಗೊಂಡು 1 ಸರ ಮಾಡಿಸ್ತೀನಿ. ಸೆಲೆಕ್ಟ್ ಇವು ಚಿನ್ನ ಮಡಕೆ ಸಣ್ಣ ಇರುತ್ತೆ ಹೋಲ್ಸ್. ಸುಮ್ಮನೆ ಹಂಗೆ ಹಾಕೊಳ್ಳೋದು ಇದು ಅಲ್ವಾ? ಹಂಗೆ ಮಲೆ ನೀವು ಹಾಕೊಳ್ಳೋದು. ಗೋಲ್ಡ್ ಈಗ ನನಗೆ ಮಂಜಣ್ಣಂಗೆ ಒಂದು ಇದು ಕೊಡಬೇಕು, ಒಂದು ಒಳ್ಳೇದು ಸರ ಕೊಡಿಸಿ ನನಗೆ, ಯಾವ ಮಂಜಣ್ಣಂಗೆ ನಮ್ಮ ಆಡಿಟರ್ ಮಂಜಣ್ಣಂಗೆ ಈ ಥರದ್ದು ಕೊಡಿಸಿ. ಅಂದ್ರೆ ಅವ್ರು ಚಿನ್ನ ಇಲ್ಲ ಮಾಡಿಸ್ಕೋತಾರ? ಗೋಲ್ಡ್ ಮಾಡ್ಕೋಬೋದು. ಆಮೇಲೆ ಅದೇನಂತದು ಕರಂದಲ್ಲಿ ಅಂತ ಅದು. एक करंगली ಬೇಡ ಏನಾಗಿ ऊपर का ऊपर का ये फैमिली का वजह शिव परिवार माना जाता है हाँ क्योंकि इसमें क्या रहता है सबसे ऊपर में गणपति जी रहते हैं हाँ जी ठीक है जी हाँ जी हाँ ಒಂದು कोई ओटे हो नहीं वो तो मोती को दे ना भाई थोड़ा एक्सप्लेन करो. मैं दिखाती हूँ ये मार्केट में बेचते हैं पर इसमें क्या रहता है थोड़ा खंडित दाना रहता है इसलिए हमारा देखिए हम दिखाते हैं थोड़ा मेरे को डिटेल में दिखाओ. ಹರ ಹರ ಮಹಾದೇವ್ ಶಂಭೋ ಮಹಾದೇವ್ ಏನ್ ಸರ್ ನಮ್ಮ ಹೆಸರು? ಭಸ್ಮಾಸುರ. ನಮ್ಮ ಭಸ್ಮಾಸುರ ಅಂತ ಸಿಕ್ಕಿದ್ದಾರೆ. इसमें क्या रहता है ये गणेश जी हैं 2 मुखी 3 मुखी 4 मुखी 5 मुखी 6 मुखी 7 मुखी 7 मुखी बोलने से सब गुण संपूर्ण रुद्राक्ष का जिस घर में पूजा होती है उस घर में लक्ष्मी की विशेष कृपा रहती है ನಾನೀಗ ಬರೋ ದಾರಿಯಲ್ಲಿ ಸಿಕ್ಕಲ್ಲ ಗಂಡಿಗೆ. ಅದನ್ನ ಮಾತ್ರ ಸಾಲಿಗ್ರಾಮ ಅಂತ ಕರೆಯೋದು. ಈ ಜಗತ್ತಿನ ಯಾವ ನದಿಯ ಕಲ್ಲೊಂದು ಸಾಲಿಗ್ರಾಮ ಅಂತ ಕರೆಯಲ್ಲ. ಯಾವ ನದಿಯ ಕಲ್ಲನ್ನು ಸಾಲಿಗ್ರಾಮ ಅಂತ ಕರೆಯಲ್ಲ. ಗಂಡಕಿ ನದಿಲಿ ಲಕ್ಷಾಂತರ ವರ್ಷ ಸೌದಿರುವಂತಹ ಶ್ರೇಷ್ಠವಾದ ಕಲ್ಲನ್ನೇ ಸಾಲಿಗ್ರಾಮ ಅಂತ ಕರೆಯೋದು. ಈ ಎಲ್ಲ ಕಲ್ಲಲ್ಲೂ ಈ ತೂತ್ ಬರುತ್ತಾ? ಅಂದ್ರೆ ಅದು ನ್ಯಾಚುರಲ್ ಪ್ರೋಸೆಸ್. ಅಂದ್ರೆ ಅದು ನೀರು ಅದ್ರ ಹೊರತನ ಕೊಡ್ಲೇಬೇಕಲ್ವ ಎಲ್ಲೋ ಒಂದ್ ಕಡೆ. ಎಲ್ಲ ಒಂದ್ ಕಡೆ ಚಿಕ್ಕದಾಗ ಎಲ್ಲೋ ಆಗಿರೋ ಒಂದ್ ಕಡೆ ಕೊಡ್ಬೇಕು. ಇಲ್ಲ ಈ ಆಗಿದೆ. ತರ. ಆಮೇಲೆ ಈ ದೊಡ್ಡ ಕಲ್ಲು ಏಟ್ರಿ ಸಿಗುತ್ತೆ, ಸಣ್ಣ ಕಲ್ಲು ಕಮ್ಮಿ ಏಟ್ರಿ ಸಿಗುತ್ತೆ. ಮಾಡಲ್ಲ ಅನ್ಕೊಂಡು ಎಲ್ಲರೂ ಸೇರಿ ಒಂದು 20-25 ಸಾವಿರ ರೂಪಾಯಿ ತಗೊಂಡವ್ರೆ. ನಾವು 250, ನಾವು ಬರೀ 3,000 ರೂಪಾಯಿ ತಗೊಂಡಿದ್ದೀವಿ. ನಾನೊಂದು 500 ರೂಪಾಯಿ ತಗೊಂಡಿದ್ದೀನಿ. ನಾನು ಇದನ್ನ ಅದ್ಯಾವುದೋ ಪಚ್ಚೆ ರಾಜಸ್ಥಾನದಲ್ಲಿ ಕೇಳಿದ್ದೆ. ರಾಜಸ್ಥಾನದಲ್ಲಿ ಸೇಮ್ ಇದೆ ಥರದ್ದು 27,000 ಹೇಳಿದ್ದ. 10 ರೂಪಾಯಿ ಕಮ್ಮಿ ಇಲ್ಲ. ಬರೀ 2,000 ರೂಪಾಯಿ ಕೊಟ್ಟ. ಆನ್ಲೈನಲ್ಲೂ ಚೆಕ್ ಮಾಡಿದೆ, ಅದನ್ನ ಸ್ಕ್ಯಾನ್ ಮಾಡಿ ಒರಿಜಿನಲ್ ಇದೆ. ಹೌದಾ? ಹಾಂ ಒರಿಜಿನಲ್. ಆನ್ಲೈನ್ ಸ್ಕ್ಯಾನ್ ಮಾಡಿದ್ರಾ? ಎಸ್ ಸರ್ ರೈಟು ಅಲ್ಲ ಸರ್ ಇಲ್ಲ ಸ್ಟ್ರೈಟ್ ಹೋಗಿ ಸ್ಟ್ರೈಟ್ ಹಂಗೆ ಬೆಟ್ರು. ನಾವು ಯಾಕಂದ್ರೆ ಕಾರ್ ಅಲ್ಲೇ ನಿಂತಿದ್ದೀವಿ. ಹೌದಾ? सर इधर से थैंक यू सो मच. आपका हो गया बिजनेस? अच्छा बिजनेस हो गया? हाँ, ठीक है. मनीषा मैं एक बात बोलना, हाँ। आप एक दुकान खोलता है हाँ ठीक एक दिन, ज़्यादा दिन नहीं है, काली पास में ये खोलेगा. अच्छा रहेगा. ठीक है, बाय बाय. ಎಸ್ ನೋಡಿ, ಇಲ್ಲೊಂದು ಸ್ತೂಪ ಏನು ಸಗದಾಗಿದೆ ಅಂತಂದರೆ ಅಲ್ಲಿ ಉತ್ತರಲ್ಲಿ ಏನೋ ಒಂಥರ ಅದ್ಭುತವಾಗಿ ಕಾಣಿಸ್ತು ಇದು. ಆ್ಯಕ್ಚುಲಿ ನೋಡ್ತಾ ಇದ್ರಲ್ಲ, ಬುದ್ಧ ಸ್ತೂಪ. ನಾನು ಹೋದ್ಸಲ ಬಂದಾಗ ನೋಡಿರಲಿಲ್ಲ ಆ್ಯಕ್ಚುಲಿ, ಸಗದಾಗಿದೆ. ಬಟ್ ಟ್ರಾಫಿಕ್ ರೂಲ್ಸ್ ಎಲ್ಲ ಸೇಮ್ ನಮ್ಮಲ್ಲಿ ಹೆಂಗೋ ಹಂಗೆ ಗಡ್ಡ ನಿಂತೋದು ಮಾಡೋದು ಆ ಥರನೇ. ಏನು ಇದಿಲ್ಲ, ಆಪ್ಷನ್ ಇಲ್ಲ, ಆ ಥರ ಆಗಿದೆ ಇಲ್ಲಿ.
ಫೋಟೋಗಳು ತಗೊಂಡು ಸಾಕಾಗ್ಬಿಟ್ಟೈತೆ. ಎಸ್, ಆ್ಯಕ್ಚುಲಿ ಇವಾಗ ನಮ್ಮ ಆದರ್ಶ ಅವರು ಪಾಪ ಫುಲ್ ಫೋರ್ಸ್ ಮಾಡಿ ನಾನು ಇದನ್ನು ನೋಡಲೇಬೇಕು ಅಂತ ಹಠ ಹಿಡಿದು ಕೊನೆಗಿಲ್ಲಿ ಅವರು ವಿಡಿಯೋದಲ್ಲಿ ನೋಡಿ ಇಂಪ್ರೆಸ್ ಆಗಿದ್ರಂತೆ. ನೋಡ್ಬಿಡೋಣ ನಾವು. ಸೊ ಬುಡ ನೀಲಕಂಠ ಅಲ್ವಾ ಸರ್? ಎಸ್, ಬುಡ ನೀಲಕಂಠಕ್ಕೆ ಬಂದಿದ್ದೀವಿ. ಎಲ್ಲ ಕಡೆ ಇದೆ ನೇಪಾಳಲ್ಲಿ ಅಲ್ಲ? ಹೌದು ಸರ್, ಇದು ಹೇಳಿದ್ನಲ್ಲ SBI ಬ್ಯಾಂಕು, ನೇಪಾಳ SBI ಬ್ಯಾಂಕು. ಕರೆಕ್ಟ್. ಓ ನೇಪಾಲ್. ಚಾಟಿಯಿಂದ ಬುಗುರಿ ಆಡಿಸ್ತಾನೆ ಕಿರಣ ಮಗು. ಹೌದಾ? ಚಾಟಿಯಿಂದ ಓ, ಒಳಗೆ ಬಿಡಲ್ಲ. ಆ ಕಡೆ ಬರ್ಬೇಕಂತ. ಹಾಂ ಹಾಂ ಇದು ಔಟ್ ಇದು. ಇಲ್ಲಿ ನೋಡಿ, ಇಲ್ಲಿ ಅಲೋಡ್ ಒನ್ಲಿ ಫಾರ್ ಹಿಂದೂ ಆ್ಯಂಡ್ ಬುದ್ಧಿಸ್ಟ್. ಚೆನ್ನಾಗಿದೆ ಅಲ್ಲ? ಚೆನ್ನಾಗೈತೆ. ಲಕ್ಷ್ಮಿ, ಅಷ್ಟಲಕ್ಷ್ಮಿ ನಿಂತಿದೆ ನೋಡಿದ್ರಾ? ನ್ಯಾಚುರಲ್ ಇಲ್ಲಿ ಏನೋ ಮಾಡ್ತಾವ್ರಲ್ಲ, ರಂಗೋಲೆ ಬಿಡಿಸ್ತಾ ಇರೋದು ಇದು. ಹಾಂ, ರಂಗೋಲ ठीक है. ಅಕ್ಕಿನಲ್ಲಿ ರಂಗೋಲೆ ಬಿಡಿಸ್ತಾ ಇರೋದು ಸರ್. ಇಲ್ಲಿ ನೋಡಿ, ಇಲ್ಲಿ ಸರ್ ಏನು ನೋಡ್ತಿದ್ದೀರಾ? ರೀಲ್ಸ್ ನೋಡ್ತಿದ್ದೀರಾ? ನೋಡಿ, ಇಲ್ಲಿ ನೋಡಿ. ಅದಕ್ಕಿಂತ ಆ್ಯಕ್ಚುಲಿ ಬ್ಯಾನ್ ಮಾಡಿದ್ದಾರೆ ನೇಪಾಳದಲ್ಲಿ. ರೀಲ್ಸ್ನ ಬ್ಯಾನ್ ಮಾಡಿದ್ರು, ಅವ್ರು ರೊಚ್ಚಿಗೆದ್ದು ಬಿಟ್ರು ಬ್ಯಾನ್ ಮಾಡೋಂಗಿಲ್ಲ ಅಂತ. ಆವಾಗಲೇ ಜಂಜಿ ಇದು ನಡೆದಿತ್ತು. ಬನ್ನಿ, ಇನ್ನೊಂದು ಬನ್ನಿ ತೋರಿಸ್ತೀನಿ. ಇಂಡಿಯಾ ನೇಪಾಳದ ಒಂದು ಕೋಆಪ್ರೇಷನ್ ಇದೆ ನೋಡಿ. ಇಲ್ಲಿ ನೋಡಿ ಭಜನೆ. ಹಾಂ, ಇನಾಗ್ರೇಟೆಡ್ ಬೈ ಶ್ರೀ ಮಂಜೀವ್ ಸಿಂಗ್ ಪೂರಿ, ಅಂಬಾಸಿಡರ್ ಆಫ್ ಇಂಡಿಯಾ ಟು ನೇಪಾಳ್. ಏನೋ ಬಿಲ್ಡಿಂಗ್ ಸರ್ ಇದು, ದೊಡ್ಡ ಬಿಲ್ಡಿಂಗು. ನಿಮ್ಮದೇ ಅನ್ನ ತಂಬರ್ ತಿನ್ಕತ್ತೀವಿ ಈಗ. ಓ, ಇನ್ನೂ ಇದು ತಂದು ಕೊಟ್ಟಿಲ್ಲ ಅಲ್ಲ? ಬಿಸಿ ಇದೆ. ಬಿಸಿನೇ ಕೊಡೋದಲ್ಲ ಸರ್? ಯಾವ? ಓ, ಒಳ್ಳೆ ತುರು ಮೊಸರು. ಊಟ ಕಡಲ್ಲ. ಪರ್ಫೆಕ್ಟು, ನನಗೆ ಬೇಕಾಗಿತ್ತಿದೆ. ನಾವು ಇಂಡಿಯನ್ಸ್ ಹೆಂಗೆ ಗೊತ್ತು ಸರ್, ಊರಲ್ಲಿದ್ದಾಗ ನಮ್ಮ ಊಟನ ಬೈಕೊಳ್ಳೋದು. ಹೊರಗಡೆ ಹೋದ್ಮೇಲೆ ಇಂಡಿಯನ್ ಫುಡ್ ಎಲ್ಲಿ ಸಿಗುತ್ತೆ ಏನು ತುಡ್ಕೋದು, ದೋಸೆ ಕೊಡಿ ಏನು ತುಡ್ಕೋದು. ಮನೇಲಿದ್ದಾಗ ಚೈನಾ ರೆಸ್ಟೋರೆಂಟ್ ಇಲ್ಲಿದೆ, ಕೊರಿಯಾ ರೆಸ್ಟೋರೆಂಟ್ ಇಲ್ಲಿದೆ ಅಂತ ತುಡ್ಕೋದು. पानी बॉटल चाहिए, 2 बॉटल चाहिए नॉर्मल दोनों जगह में. ಕರೆಕ್ಟ್ ಅಲ್ವಾ ನಾನು ಹೇಳಿದ್ದು? ನೀವು ಹಂಗೆ ತಿನ್ನಲ್ವಾ? ಚೈನೀಸ್ ಕೊರಿಯನ್ ಹೋಗಲ್ವಾ? ಚೈನೀಸು ಕೊರಿಯನ್ಗೆಲ್ಲ ಹೋಗಲ್ಲ? ನಾವು ಇಡೀ ವರ್ಷ ಇದ್ರೂ 1 or 2 ಟೈಮ್ ಗೋಬಿ ತಿನ್ನೋದೇ ಇತ್ತು. ಪಾನಿಪುರಿನೂ ನೋಡಿ, ಆ್ಯಕ್ಚುಲಿ ಏನು ಚೆನ್ನಾಗಿದೆ ರೋಡು ಅಂತ ನವೀನ್ ಸರ್ ಹೇಳಿದ್ರು. ಆ್ಯಕ್ಚುಲಿ ಈ ರೋಡ್ ಬಗ್ಗೆ ಏನು ಫೀಲ್ ಕೊಡ್ತಿದೆ ಸರ್ ನಿಮಗೆ? ಥೈಲ್ಯಾಂಡ್ ಫೀಲಾ? ಥೈಲ್ಯಾಂಡಲ್ಲಿ ನಾವು ಹಳ್ಳಿಗಳಲ್ಲಿ ಹೋಗ್ತೀವಲ್ಲ, ಈ ಕಂಟ್ರಿ ಸೈಡ್ ಬೈಕಿಂಗ್ ಅಲ್ಲಿ, ಅವಾಗ ಒಂಥರ ಈ ಫೀಲ್ ಬರುತ್ತೆ. ಈ ನದಿ ಹರಿಯೋದು, ಈ ಇದು ಇಲ್ಲಿ ಹೆಂಗೆ ಸರ್? ಹೋಗುತ್ತಾ? ಹೋಗುತ್ತೆ ಕಿರಣ್, ಪಕ್ಕ 100% ಹೋಗುತ್ತೆ. ಬಟ್ ಒಂದೊಂದೇ ಹೆಜ್ಜೆ ಹೋಗಿ. ಎಸ್, ನೋಡ್ಕೊಂಡು ಹೋಗೋಣಲ್ಲ. ಒಂದೊಂದೇ ಹೆಜ್ಜೆ ಹೋಗಿ. ಕಿರಣ್ ಬೇಡ, ಕಿರಣ್ ಹೋಗಲ್ಲ. ಅಲ್ಲಿ ಹೋಗುತ್ತೆ, ಆದ್ರೆ ಅಲ್ಲಿ ಬಿಡಕ್ ಆಗಲ್ವಲ್ಲ. ಇಳಿದ್ ನೋಡ್ಬೋದಾ? ನಾನು ನೋಡ್ತೀನಿ. ಇರಿ ಸರ್. ಚಂದ್ರಣ್ಣ ಆ ಕಡೆ ಬೇಡ, ನಾನು ಹಿಡಿತೀನಿ. ಇಲ್ಲ, ಆ ಕಾರ್ ಹೋಗ್ತಿದೆ ಅಂದ್ರೆ ಹೋಗುತ್ತೆ ಸರ್. ಹೋಗುತ್ತೆ ಬಿಡು. ಇಲ್ಲ, ಹೋಗುತ್ತೆ ಬಿಡು ಸರ್, ಹೋಗುತ್ತೆ. ಹೋಗಿ ಸರ್, ಆ ಕಡೆ ಹೋಗ್ಬೇಕಾದ್ರೆ ಇರಿ ಸರ್, ಹೋಗ್ಲಿ. ಅವ್ನು ಬೈಕ್ ಹೋಗ್ಲಿ. ಈಗ ಆಕ್ಚುಲಿ ಮಜಾ ಏನು ಮಾಡಿದೀವಿ ಅಂತಂದ್ರೆ, ದರ್ಬಾರ್ ಸ್ಕ್ವೇರ್ ಹಾಕೊಂಡು ಜಸ್ಟ್ ಒಂದು ಟೀ ಕುಡಿಯೋಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀವಿ ನೋಡಿ. ಇಲ್ಲಿ ಏನು ದರ್ಬಾರ್ ಸ್ಕ್ವೇರ್? ಆಕ್ಚುಲಿ ಅವ್ರು ಕರೆಕ್ಟಾಗಿ ಹೋಗಿದ್ದಾರೆ, ನಾವು ತಪ್ಪಾಗಿ ಬಂದಿದ್ವಿ. ಬಟ್ ಏನೋ ಒಂದು ಜಾಗ ಚೆನ್ನಾಗೇ ಇದೆ ಬಿಡಿ. ಯಾವ ಜಾಗ ನೋಡ್ಕೊಂಡು ಹೋಗೋಕ್ಕೆ ನಮ್ಮ ಋಣ ಇಲ್ಲಿತ್ತು. ಇಲ್ಲಿ ತಿರುಗಾಡ್ಕೊಂಡು ಹೋಗಿ ಪಡ್ಸಲ ಮೇಲೆ ಕೂತ್ಕೋಬೇಕು ಅಂತ ಬರ್ದಿತ್ತು ಅಷ್ಟೇ ಅಲ್ವಾ? ಬಟ್ ಇದು ಚೆನ್ನಾಗಿದೆ, ಇದು ಒಂಥರ ಚೆನ್ನಾಗಿದೆ. ಇದು ಯಾವುದೋ ದೊಡ್ಡ ಸ್ಕ್ವೇರೇ. ಆಮೇಲೆ ಇದು ನೋಡ್ಕೊಂಡು ಹೋಗೋಣ ಸರ್ ಅಷ್ಟೇ. ಅವ್ರು ಅದು ನೋಡ್ಕೊಂಡು ಅಲ್ಲಿಗೆ ಬರಲಿ, ರೂಮಿಗೆ ಬರಲಿ. ಕುಡಿಯೋಣ ಇನ್ನೊಂದು
ಸರ್ ಆ್ಯಕ್ಚುಲಿ ನೋಡಿ ಇವಾಗ ಬಂದಿದ್ದೀವಿ ನಮ್ಮ ಚಂದ್ರ ಹೆಂಡತಿ ಇದನ್ನ ಭಾರಿ ಇಷ್ಟಪಡ್ತಾಳು. ಸಖತ್ತಾಗಿದೆ ನೇಚರಿಸ್ಟಿಕ್ ಆಗಿ. ಸರ್ ಮೇಲೆಲ್ಲ ಹೋಗ್ಬೋದು ಆ್ಯಕ್ಚುಲಿ. ಹೌದು ಇಲ್ಲಿ ಫ್ರೀ, ಬೇಕಾದ್ರೂ ಹೋಗ್ಬೋದು, ಡ್ಯಾಮೇಜ್ ಮಾಡಬಾರ್ದು. ನೀವು ಬಂದಿದ್ದೀರಾ ಮೊದಲೇ? ಎಷ್ಟು ಸಲ ಬಂದಿದ್ದೀರಿ? ಇದು ಮೂರನೇ ಸಲ. ಮೂರನೇ ಸಲ ಮೂರನೇ ಸಲ. ಟಿಕೆಟ್ ತಗೋಬೇಕಾ? ಏನ ಟಿಕೆಟ್? ಸಖತ್ತಾಗಿದೆ ಅದು. ಓ ಇಲ್ಲ ಸರ್, ಮೇಲಕ್ಕೆಲ್ಲ ಹೋಗ್ಬೇಕು ಅಂದ್ರೆ ಟಿಕೆಟ್ ಕೇಳ್ತಾರೆ ಅನ್ಸುತ್ತೆ. ಇಲ್ಲ ಕಿರಣ್, ಹಂಗಿಲ್ಲ. ಹೌದಾ? ಈ ಕಾಂಪ್ಲೆಕ್ಸ್ಗೆ ಟಿಕೆಟ್ ತಗೋಬೇಕು ಅಂತ ಅವ್ರು ಹೇಳೋದು. ಓ ದರ್ಬಾರ್ ಸ್ಕ್ವೇರ್ಗೆ ಟಿಕೆಟ್ ಅಂತ. ಟಿಕೆಟ್ ತಗೋಬೇಕು ಅಂತ. ಓಕೆ. ಬಟ್ ಅದು ಲಾಜಿಕೇ ಸರಿ ಇಲ್ಲ ಅವ್ರದ್ದು. 500 ಅಲ್ವಾ ಅದು? 500 ನೇಪಾಳಿ. ಹಂಗಾದ್ರೆ ಫುಲ್ ಗೇಟೆಡ್ ಹಾಕ್ಬೇಕಲ್ವಾ? ಅದು ಅಸಾಧ್ಯ, ಯಾಕೆಂದ್ರೆ ಇದು 1000 ವರ್ಷದಿಂದ ಬೆಳೆದಿರೋ ಸಿಟಿ ಅಲ್ವಾ. ಎಸ್. ಆಮೇಲೆ ಚಿಕ್ಕದು ಇದೆ, ಏರಿಯಾ ಚಿಕ್ಕದಿದೆ, ಅದೆಲ್ಲ ಮಾಡಕ್ ಹೋದ್ರೆ ಕಾರು ಹಿಂಗೆ ನಮ್ಮ ಕಾರ್ ಈ ಕಡೆ ಸರ್. ಹಿಂಗೆ ಹಿಂಗೆ ಹೋಗೋಣ, ಕನ್ಫ್ಯೂಸ್ ಆಗುತ್ತೆ ಬೇಡ. ದರ್ಬಾರ್ ಸ್ಕ್ವೇರು, ಇದು ದರ್ಬಾರ್ ಸ್ಕ್ವೇರ್ ಏನಾ ಸರ್? ಇದು ಪಠಾಣ್ ದರ್ಬಾರ್ ಸ್ಕ್ವೇರ್. ಪಠಾಣ್ ದರ್ಬಾರ್ ಸ್ಕ್ವೇರ್. ಕಾಠ್ಮಂಡುಲಿ 3 ಇದೆ. ಓಕೆ. ಒಂದು ಅದೇ ಕಾಠ್ಮಂಡು ದರ್ಬಾರ್ ಸ್ಕ್ವೇರು. Okay. ಅದೇ ವರ್ಲ್ಡ್ ಫೇಮಸ್ ಕಲಾಭೈರವ ಇರೋದು. ಇದು ಪಠಾಣ್ ದರ್ಬಾರ್ ಸ್ಕ್ವೇರು, ಮತ್ತೆ ಭಕ್ತಪುರ್ ದರ್ಬಾರ್ ಸ್ಕ್ವೇರ್. 3 ಇದೆ. 3 ಇದೆ. ಇದು ಸಖತ್ತಾಗಿದೆ ಆ್ಯಕ್ಚುಲಿ ಎಲ್ಲ ಅದು ಇನ್ನೂ ಜಾಸ್ತಿ ಇದೆ. ಅಲ್ವಾ? ಅಲ್ಟಿಮೇಟ್ ಆಗಿದೆ ಎಲ್ಲ ಕೂತಾರೆ, ಎಲ್ಲ ಸಾವಿರಾರು ವರ್ಷದಿಂದ ಬೆಳೆದಿರೋ ಸಂಸ್ಕೃತಿ. ಅಲ್ವಾ? ಮರಗಳು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಅಲ್ವಾ? ವರ್ಲ್ಡ್ ಹೆರಿಟೇಜ್ ಸೈಟ್ ಇದು. ಹೌದಾ? ಕಾಠ್ಮಂಡು ದರ್ಬಾರ್ ಸ್ಕ್ವೇರ್ ಅಂತೂ ವರ್ಲ್ಡ್ ಹೆರಿಟೇಜ್ ಸೈಟ್. ಆ ಸೈಡ್ ಪೀಸ್ ನೋಡಿ, ಅದಕ್ಕೂ ಈ ಸೆಂಟ್ರಲ್ ಇಟ್ಟಿರೋ ಪೀಸ್ ನೀವು, ಆ ಸೈಡ್ ಪೀಸ್ ವರ್ಲ್ಡ್. ಹೌದು. ಅಲ್ಲೇ ರಿಪೇರಿ ನಡೀತಾ ಇದೆ. ಪರ್ಫೆಕ್ಟಾಗಿ ಮಾಡೋರಲ್ಲ, ಪರ್ಫೆಕ್ಟಾಗಿ ಮಾಡೋರೆ. ನಂದಿನೂ ಹಾಕಿದ್ದಾರೆ. ಶಿವಂದೇನೆ. ಮಾತ್ರ ನೀಲಕಂಠ ಶಿವ ಅಲ್ವಾ, ನೋಡ್ಬೇಕು ಏನು ಅಂತ. ಬುಡಾನಿಲ್ಲ ಕಂಟು. ಅವ್ರು ಶಿವ ಅಲ್ಲ ಅಂದ್ರ? ಅಲ್ಲ ಅಂತ ಅವ್ರು ಹೇಳಿದ್ರು. ಅಲ್ಲಿ ಮೇನು ಪೂಜಾರಿಗಳು ಹೇಳಿದ್ರ? ಇಲ್ಲ, ಪೂಜಾರಿಗಳು ಹೇಳಿಲ್ಲ. ಇದು ನೋಡಿ, ನಮ್ಮ ಶೈಲಿ ಇದೆ ಇದು ಸ್ವಲ್ಪ. ಹೊಯ್ಸಳರ ದೇವಸ್ಥಾನ ಶೈಲಿ ಇಲ್ವಾ ಸರ್? ಇಲ್ಲ ಇದು ಉತ್ತರ ಭಾರತ ಶೈಲಿ. ಇದು ನೋಡಿ ಸರ್, ಇದೇ ಸಿಂಹ ಎಲ್ಲ ಇದೆಯಲ್ಲ ಮತ್ತೆ. ನೀವು ಆ ಕಡೆ ಸಿಂಹ ಇದೆ. ಎಲ್ಲ ಕಿರಣ್, ಇದು ಇಂಡೋ ಟಿಬೆಟಿಯನ್ ಹಿಂಗೆ ಇರೋದು. ಓ ಇಂಡೋನೇಷ್ಯಾದಲ್ಲೂ ಹಿಂಗೆ ಇದೆ ಅಲ್ಲ? ಇಂಡೋ ಟಿಬೆಟಿಯನ್ ಶೈಲಿ ಇದು. ಆ ಟೈಮಲ್ಲೆಲ್ಲ ಮಾಡಿದಾರಲ್ಲ. ನಾವು ಅಲ್ಲಿಗೆ ಮೂವ್ ಮಾಡೋಣ, ಅವ್ರು ಕಾಯ್ತಾ ಇರ್ತಾರೆ. ಸರ್ ಹೋಗೋಣ. ನಾವು ಕಾರ್ ತಗೊಂಡು ಮೂವ್ ಮಾಡೋಣ. ಇಲ್ಲಿ ನೋಡಿ, ದರ್ಬಾರ್ ಸ್ಕ್ವೇರ್ ಬರೋ ಈ ಸರ್ಕಲ್ಲು ಯಾವ ಮಟ್ಟ ಟ್ರಾಫಿಕ್ ಇದೆ ಅಂತ. ಅಂಗಡಿಗಳು ನೋಡಿ ಹೆಂಗಿದೆ ಅಂತ. ಪುಟ್ಪುಟಾಣಿ ಅಂಗಡಿ, ಹಳೆ ಕಾಲದ ಅಂಗಡಿಗಳು ಎಲ್ಲ ಹಳೆ ಕಾಲದ ಅಂಗಡಿಗಳೇ, ಓಲ್ಡ್ ಸ್ಟೈಲು ಹಂಗೆ ಇಟ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು, ನೇಪಾಳದಲ್ಲಿ ನೋಡಿ ಕ್ಯಾಮ್ರಾ ನೋಡಿದ್ರೆ ಕ್ಯಾಮ್ರಾನ ಅಲರ್ಟಾಗಿ ನೋಡ್ತಾರೆ. ಯಾಕೆ ಹೇಳಿ? ಲಾಸ್ಟು ಇವರು ಜೆನ್ಸಿದು ಹೋರಾಟ ಮಾಡಿದಾಗ ಒಬ್ಬ ವೀಡಿಯೋ ಮಾಡಿರ್ತಾರೆ ಗೊತ್ತಾ? ನೀವು ಬೇರೆ ನೇಪಾಳದಲ್ಲಿ ಇದ್ದಾರೆ, ಆ ಕಡೆ ಇದ್ದೀರಿ, ನೀವು ನೇಪಾಳ ಕಾಣ್ತಾ ಇದ್ದೀರಿ. ನೇಪಾಳಿ ಕರೆಕ್ಟು. ಅಲ್ಲ ಸರ್, ಇನ್ನೊಂದು ಒಬ್ಬ ಬ್ರಿಟಿಷ್ ಬಂದು ಈಗ ಸಿಗಾಕೊಂಡ್ಬಿಡ್ತಾನಲ್ಲ, ಕಾಠ್ಮಂಡು ಒಂದು ವೀಡಿಯೋ ವೈರಲ್ ಆಗಿರುತ್ತಲ್ಲ, ಅದು ಇಡೀ ವರ್ಲ್ಡ್ ವೈಡ್ ಗೊತ್ತಾಗುತ್ತೆ ಆ ವಿಡಿಯೋ. ಆವಾಗಿಂದ ಫುಲ್ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ನಾನು ನೇಪಾಳಕ್ಕೆ ಹೋದ್ಸಲೆಲ್ಲ ಬಂದಿದ್ದಾಗ ಇಷ್ಟೆಲ್ಲ ತಿರುಗಾಡಿಲ್ಲ ನಾನು. ಯಾಕಂದರೆ ನಾನು ಬೈಕಲ್ಲಿ ಬರ್ತಿದ್ದಿದ್ದಲ್ವಾ, ನನಗೆ ಸಾಕಾಗ್ಬಿಡ್ತಿತ್ತು. ಹುಡುಗರು ರೋಡ್ ಟ್ರಿಪ್ ಮಾಡ್ತೀವಲ್ಲ, ಅದೇ ಸಾಕು ನನಗೆ ಅನ್ನೋ ಥರ. ಸೊ ಈ ಥರ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಕಾರಲ್ಲಿ ಬಂದರೆ ಇದೊಂದು ಅಡ್ವಾಂಟೇಜ್ ಗೊತ್ತಾಗ್ತಿದೆ ನನಗೆ. ಕಾರಲ್ಲಿ ಬಂದರೆ ಎಕ್ಸ್ಪ್ಲೋರ್ ಮಾಡ್ಬೋದು, ಬೈಕಲ್ಲಿ ಬಂದರೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹೊರಗಡೆ ಹೋಗೋಣ ಸರ್, ಅಟ್ಲೀಸ್ಟ್ ಕೇಳ್ಕೊಂಬರೋಣ ಬನ್ನಿ. ಅಲ್ಲ, ಚಪ್ಪಲಿ ಹಾಕೋಬೋದು. ಇಲ್ಲ ನೋಡಿ, ಯಾರ ಕಡೆ ಹೋಗೋರೆ ಇದೆ, ಎಲ್ಲರೂ ಆ ಕಡೆ ಬಂದಿದ್ದು. ಆ ಕಡೆ ಇವ್ರು ಬಂದವರೆಲ್ಲ ಆ ಕಡೆ ಬಂದರು. ಬಂದವ್ರು ಆ ಕಡೆ ಬಂದಿದ್ರೆ ಕೇಳೋಣ ಯಾರನ್ನಾದ್ರು. ಅವ್ರನ್ನೇ ಕೇಳಿ. सर जी, ये पहन के अंदर जाते हैं धन्यवाद. ಓಕೆ ಶಂಕರ. ಇಲ್ಲ ಬಿಡಿ ಸರ್, ಏನಿಲ್ಲ. ಏನು ಸರ್ ಇದು? ಹಾಂ, ಫೋಟೋ ತಗೊಳಂಗಿಲ್ಲ?
ತಗೋಬೋದು. ಸಕ್ಕದಾಗಿದೆ ಮಾತ್ರ. ಯಪ್ಪ ಏನು ಸರ್ ಇದು? ಹಾಂ ಈ ಮಟ್ಟ ಇದೆ. ಅಬ್ಬಬ್ಬಬ್ಬಬ್ಬ. ಬನ್ನಿ ಹಿಂಗೆ ಪಾಸಿಟಿವ್ ಎನರ್ಜಿ. ಎಸ್ ಯಾ ಥ್ಯಾಂಕ್ ಯು. ಓಂ ಮಾನಿ ಪದ್ಮೆ ಓಂ. ಓಂ ಮಾನಿ ಪದ್ಮೆ. ದೇವ್ರಿ ಆಗ್ಬಿಡಪ್ಪ. ಇದು ನೋಡಿ ಬೌದ್ಧ ಧರ್ಮ ಮತ್ತು ಹಿಂದೂ ಧರ್ಮ ಎರಡು ಮಿಕ್ಸ್ ಪದ್ಧತಿಗಳಿವೆ ಅಲ್ವಾ? ಅಂತಂತವಾಗಿ ಹ್ಞೂ. ಬುದ್ಧಿಸಮಲ್ಲಿ ಹೀನಾಯನ, ವಜ್ರಾಯನ, ಮಹಾಯಾನ ಅಂತಿದೆ. ಒಂದೊಂದು ನಂಬಿಕೆಯಲ್ಲಿ ಸ್ವಲ್ಪ ತದ್ವಿರುದ್ಧ ಇದೆ. ಕಾಲಾಂತರದಲ್ಲಿ ವಿಷ್ಣುನ 10ನೇ ಅವತಾರನೇ ಬುದ್ಧನ್ ಮಾಡಲಿಲ್ವಾ ಅಲ್ವಾ? ಅದು ಕರೆಕ್ಟೇ. ಬನ್ನಿ ಸರ್, ಅವ್ರ ಹತ್ರ ಕೇಳ್ಕೊತೀನಿ ನಾನೀಗ ಗಟ್ಟಿಯಾಗಿ. ಓ, ಇಲ್ಲಿ ಬುದ್ಧನೇ ಇದೆ ಸರ್. ಬುದ್ಧನೇ, ಇದು ಬುದ್ಧಿಸ್ಟ್. ಶ್ರೀ ಶಾಕ್ಯಮುನಿ ಬುದ್ಧ. ಮುನಿ. ಅಂದ್ರೆ ಬುದ್ಧ ಶಾಕ್ಯ ವಂಶದವನು. ಈಸ್ ಫ್ರಮ್ ದ ಶಾಕ್ಯ ಫ್ಯಾಮಿಲಿ. ಸಾಕಾಗಿದೆ. ಇದು 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 ಇಲ್ಲಿ ಏನಿದೆ ಗೊತ್ತಿಲ್ಲ. ಪಕೋಡನಾ? ಇದು ಪಗೋಡ. ಹೌದಾ? ಓಕೆ. ಎಷ್ಟು ಪ್ರಶಾಂತವಾಗಿದೆ ನೋಡಿ, ಸೈಲೆಂಟಾಗಿ. ವೈಬ್ ಸಕ್ಕತ್ತಾಗಿದೆ. ಅಲ್ಲಿ ಚಿಕ್ಕದಾಗಿ ಅನ್ಸುತ್ತೆ ಹೊರಗಡೆಯಿಂದ ನೋಡಿದ್ರೆ. ಇದರಲ್ಲಿ ಸರ್ ಬುದ್ಧನ ಇದಾಗುತ್ತಲ್ಲ, ಇದೆಲ್ಲ ನೋಡಿ, ಇಲ್ಲಿ ಎಲ್ಲ ಹಳೆ ಮರದ್ದು ಇದರಲ್ಲೆಲ್ಲ ಮಾಡಿರ್ತಕ್ಕಂಥ ಗೊಂಬೆಗಳು ಅವೆಲ್ಲ ಇಟ್ಟಿದ್ದಾರೆ ನೋಡಿ. ಏನು ಸಕ್ಕತ್ತಾಗಿದೆ ಅಂತ. ನೇಪಾಳ ವಿಲೇಜ್ದು ಪಿಕ್ಚರ್ಸು, ಪೇಂಟಿಂಗ್ ಸ್ವಲ್ಪ ಇದು ಲೈಕ್ ಒಂಥರ ನಂಗೆ ಹೆಂಗೆ ಅನ್ನಿಸ್ತಿದೆ ಗೊತ್ತಾ, ಸ್ವಲ್ಪ ಚೈನಾದ ಫೀಲೇ ಬರ್ತಿದೆ ಈ ಸಂಸ್ಕೃತಿ. ಆಲ್ಮೋಸ್ಟ್. ಅಂದರೆ ನಿಮಗೆ ಇದೊಂಥರ ಇಂಡೋ ಚೈನೀಸ್ ಕಲ್ಚರ್ ಎಲ್ಲ ಇವತ್ತು ನಾವು ಗಡಿಗಳನ್ನ ಹಾಕೊಂಡಿದ್ದೀವಿ. ಗಡಿ ಎಲ್ಲ ಬರೋರು ಹೋಗೋರು ಇರೋರು ಅಷ್ಟೇ. ಇದು ನೋಡಿ, ಇದು ಸರ್, ಇದು ನೋಡಿ ಬೇರಲ್ಲಿ ಮಾಡಿರೋದು ಇವೆಲ್ಲ. ಹೌದು, ಬೇರ್ಗಳಲ್ಲಿ ಮಾಡಿರೋದು. ಏನು ಸರ್ ಇವೆಲ್ಲ ಬಿಸ್ನೆಸ್ ಆಗುತ್ತಾ ಹಿಂಗೆ ಹಾಕೊಂಡು? ಅಂದರೆ ಮನೇಲಿ ಸಿಂಬಲ್ ಆಫ್ ಲಕ್ ಆ ಥರ ಎಲ್ಲ ಮಾಡ್ತಾರೆ. ಇದು ನನಗೆ ಅದೇ ಆಶ್ಚರ್ಯ ಆಗಿತ್ತು. ಅದು ಒಂದು ಒರಿಜಿನಲ್ ಒಂಥರ ಕೂದಲುಗಳ ಥರ ಇದೆಯಲ್ಲ. ನಿಜ ಮನುಷ್ಯನ ಹತ್ರ ಇದು ಹಾಂ ಅಲ್ವಾ? ಒಂದು ಯಾವ್ದಾದ್ರು ಚೆನ್ನಾಗಿದೆ ಟ್ರೈ ಮಾಡೋದು. ಮೂವಾಬಿಡೋಣ. ಅವ್ರು ವೆಯ್ಟ್ ಮಾಡ್ತಾರೆ. ಸರ್ ಹೋಗೋಣ ಬನ್ನಿ. ಈಗ ನಾವು ಆ್ಯಕ್ಷನ್ ಕ್ಯಾಮ್ರಾ, ಅದು ವಾಟರ್ ಪ್ರೂಫ್ ಚಂದ್ರು. ಶೂಟ್ ಮಾಡಬೇಕಾದ್ರೆ ಮ್ಯಾಟ್ರ್ ಆಗಲ್ಲ, ಅದಕ್ಕೆ ಮ್ಯಾಟ್ರ್ ಆಗಲ್ಲ. ಒಂದೊಂದು ಡ್ರಾಪು ಅವೆಲ್ಲ ಏನು ಮ್ಯಾಟ್ರೇ ಆಗಲ್ಲ, ನಾರ್ಮಲ್ ಆಗಿರುತ್ತೆ. ಲೆನ್ಸ್ ಮೇಲೆ ಬಿದ್ದಾಗ ಒಂದೇ ತೆಗಿತಾರಲ್ಲ, ಒಂದೇ ಒಂದು ಟಚ್ ಇರುತ್ತೆ ಅಷ್ಟೇ, ಅದು ಸತ್ಯ ಅಲ್ವಾ? ಸರ್ ಈಗ ನಾವು ಬಂದಿರೋ ಜಾಗ ಯಾವ್ದು ಸರ್? ಇದು ಭಕ್ಪುರ್ ದರ್ಬಾರ್ ಸ್ಕ್ವೇರ್. ಭಕ್ತಪುರ ದರ್ಬಾರ್. ಹೋಗ್ತಾ ಇದ್ದೀವಿ. ಓಕೆ. ಇನ್ನೊಂದು 400 ಮೀಟರ್ ಇದೆ. ಒಟ್ಟು ಎಲ್ಲ ಸಿಕ್ಕಾಪಟ್ಟೆ ಓಲ್ಡ್ ಸ್ಟೈಲ್ ಇದೆ. ಇದು ಮೈನ್ ಅಲ್ವಾ ಸರ್ ಇದು? ಇಲ್ಲ, ಕಾಟ್ಮಾಂಡು ದರ್ಬಾರ್ ಸ್ಕ್ವೇರ್ ಇದೆ. ಭಕ್ಪುರ್ ಅವ್ರು ಅದಕ್ಕೆ ಅದರದಂತ ಡಿಫ್ರೆಂಟ್ ಇದೆ. ಸೊ ಈಗ ಆ್ಯಕ್ಚುಲಿ ನಾವು ಒಂದು ಸ್ವಲ್ಪ ಡಲ್ ಆಗಿದ್ವಿ. ಯಾಕೆ ಅಂತಂದರೆ ಸರ್ ಇದನ್ನ ಹೇಳಿರೋಣ, ಯಾಕೆ ಅಂತಂದರೆ ಇದು ವಿಡಿಯೋ ಬರೋಕ್ಕೆ ಇನ್ನೂ 2 ದಿನ ಆಗುತ್ತೆ. ಬಟ್ ನಮ್ಮ ಮೆಮೊರಿಗಿರಲಿ, ಇನ್ ಕೇಸ್ ನಾಳೆ ಬಂದರೂ ಬರದೇ ಇದ್ರೂ ಒಂದು ಅಪ್ಡೇಟ್ ಇರುತ್ತೆ. ಸೊ ವಿಚಾರ ಏನಾಗಿದೆ ಅಂತಂದರೆ, ಈಗ ನಾವೇನು ವೀಸಾ ತಗೋಬೇಕು ಅಂತ ಹೇಳ್ತಾ ಇದ್ವಲ್ಲ, ಇಟ್ಕಡಿ ಸರ್ ಒಂದ್ಸಲ ಇದನ್ನು ಮಡಿಸ್ಬಿಡ್ತೀನಿ, ಒಂದೇ ಇದರಲ್ಲಿ ಬರ್ತೀನಿ. ನೀವು ಬನ್ನಿ ಒಂದೇ ಫ್ರೇಮ್ಗೆ, ಸಾಕ್ಷಿಗೆ ಬೇಕೀಗ ನೀವು. ನಮ್ಮ ಭಾವನೆಗಳ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ. ಆ್ಯಕ್ಚುಲಿ ವೀಸಾ ಆಧಾರ್ ಸರ್ ಒಬ್ಬರದ್ದು ಬಿಟ್ಟು ಮಿಕ್ಕಿದ್ದೆಲ್ಲರದ್ದು ರಿಜೆಕ್ಟ್ ಆಗಿಬಿಟ್ಟಿದೆ ಅಲ್ವಾ? ಎಸ್. ಈಗ ನಾವು ಹೆಂಗೆ ಸರ್, ಈಗ ನಮ್ಮ 3 ಜನಕ್ಕೆ ಅಷ್ಟೇ ಗೊತ್ತೀಗ ಈ ವಿಚಾರ.
ಏನಂತೀರ ಈಗ ಹಿಂಗೆ ಆಗಿರೋದಕ್ಕೆ? 24 ಅವರ್ ಕಾಯೋಣ, 24 ಅವರ್ ವೆಯ್ಟ್ ಮಾಡೋದು. ಏನು ಡಿಸಿಷನ್ ಬರುತ್ತೆ ಅಕ್ಸೆಪ್ಟ್ ಮಾಡೋಣ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಸಿಕ್ಕಿಲ್ಲ ಅಂದರೆ ನೇಪಾಳನ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋಣ, ಮುಕ್ತಿನಾಥ್ ಹೋಗೋಣ, ಅಲ್ಲೆಲ್ಲ ಸಾರಂಗಕೋಟ್ ಹೋಗೋಣ, ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಓಡೋಣ ಅಷ್ಟೇ. ಬ್ಯಾಂಗ್ಳೂರ್ ಟು ಟಿಬೆಟ್ ಅಂತ ಏನಿತ್ತು ಅದನ್ನು ಬ್ಯಾಂಗ್ಳೂರ್ ಟು ನೇಪಾಳ ಅಂತ ಮಾಡಬೇಕು. ನಾವು ಪ್ರಾಮಾಣಿಕವಾಗಿ ಎಫರ್ಟ್ ಹಾಕಿದ್ದೀವಿ. ಅನಿರೀಕ್ಷಿತವಾದಂಥ ಪರಗಳಿಗೆ ನಾವು ಯಾರೂ ಹೊಣೆಯಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಅದೇ ಇದು ನನಗೆ ಸ್ವಲ್ಪ ಹಿಂಸೆನೇ ಇದು. ಕಮ್ಮಿ ಪಟ್ಟಿಲ್ವಲ್ಲ. ಅದೇ ಪ್ರಯತ್ನ ಪಟ್ಟಿದ್ರು ಪ್ರೀ ಪ್ಲಾನ್ಡ್ ಟೂರ್ ಆಗದೆ ಇರೋದ್ರಿಂದ, ಇದೊಂದು ಅಡ್ವೆಂಚರ್ ಆಗಿರೋದ್ರಿಂದ, ಹೌದು, ಮತ್ತೆ ವೀಸಾ ಎಲ್ಲ ಅನ್ಸರ್ಟನ್ ಆಗಿರೋದ್ರಿಂದ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಈಗ ನಮ್ಮ ನೇಪಾಳಿ ಏಜೆಂಟು ಸಾಕಷ್ಟು ಟ್ರೈ ಮಾಡಿದ್ದಾರೆ, ಒಳ್ಳೆ ಆಕಸ್ಮಿಕಗಳು ಅದಾಗುತ್ತೆ. ನೋಡೋಣ ದೇವರು ಹೆಂಗೆ ಕೊಡ್ತಾನೆ ಏನೋ ಗೊತ್ತಿಲ್ಲ. ಈಗ ನನಗೆ ಅನ್ನಿಸ್ತಾ ಇದೆ ಸರ್, ಈ ಅಟ್ ದ ಮೂಮೆಂಟು ನಾನು ಮಾತಾಡೋಕ್ಕೇನೆ ಇದು ಮಾಡ್ತಿದ್ದೆ ಅಲ್ವಾ, ಏನೋ ಗೊತ್ತಿಲ್ಲ ನನಗೆ ಆ ಫೀಲ್ ಅನ್ನಿಸ್ತಾ ಇದೆ. ಓಕೆ, ಇಲ್ಲೋ ಆಗ್ಬೋದೇನೋ ಅಂತ ನೋಡೋಣ. ನನ್ನ ಹೃದಯ ನಿರಾಳವಾಗಿ ಅನ್ನಿಸ್ತಾ ಇದೆ ಫೀಲು. ಏನಾಗುತ್ತೆ ಗೊತ್ತಿಲ್ಲ, ದೇವರ ಆಶೀರ್ವಾದ ಅಷ್ಟೇ. ಇಷ್ಟು ಹೇಳ್ತಾ ಇವಾಗ ಆಗೋದು ಮತ್ತೆ ಆಗದೆ ಇರೋದು ಆಲ್ಮೋಸ್ಟ್ ಒಂದೇ ಅಂತ ಯಾವತ್ತೊಂದಿನ ಅನ್ಸ್ಬಿಡುತ್ತೆ ಅಲ್ವಾ? ಎರಡು ಒಂದೇ. ಅಂದರೆ ನಮಗೆ ಆ ಎಕ್ಸೈಟ್ಮೆಂಟ್ ಅಷ್ಟೇ, ಆ ಸಮಚಿತ್ತ ಇರಬೇಕು ಸರ್. ಇಲ್ಲಿ ನೋಡಿ, ಇಲ್ಲಿ ಬೇಜಾರಾಗುತ್ತೆ, ಅದಕ್ಕೆ ಜನ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡೋದು. कितना अच्छा है ना? क्या नाम है आपका? इनका सोनापी. सोनापी ನಾನೆಲ್ಲ ಬೈತಾರೆ ಒಂದು ಕಡೆ ಪಾಪ ಅಲ್ಲ. ಎಲ್ಲರಿಗೂ ಪ್ರಾಣಿಗಳು ಇಷ್ಟನೇ ಇಲ್ಲ. ಬಟ್ ಆದರೆ ಎಲ್ಲ ಒಂಥರ ಬಡ ಜನನೇ ಕಾಣಿಸ್ತಾ ಇದ್ದಾರೆ ಸರ್. ಮನೆಗಳು ನೋಡಿದ್ರೆ ಇಷ್ಟು ದೊಡ್ಡದಾಗಿದೆ. ಇಲ್ಲ ಕಿರಣ್, ಅದು ಇಲ್ಲ ಅದು ಮನೆಗಳು ಜನಸಾಮಾನ್ಯರ ಮನೆಗಳಲ್ಲ. ಅದು ಹೌದಾ? ಅಲ್ಲ, ಅಂದರೆ ಪರ್ ಕ್ಯಾಪಿಟಲ್ ಇನ್ಕಮ್ ನಮಗಿಂತ ತುಂಬಾ ಕಮ್ಮಿ ಇದೆ ಇವ್ರದ್ದು. ಅನುಮಾನ ಇಲ್ಲ. ಕರೆಕ್ಟ್. ತುಂಬಾ ಜನ ದೇಶದ ಬಗ್ಗೆ ಮಾತಾಡ್ತಾರೆ. ದೇವರನ್ನ ಭಾರತ ದೇಶ ಊಟಕ್ಕೆ ಪುಣ್ಯ ಮಾಡಿದ್ವಿ. ನಮ್ದು ಆ್ಯಕ್ಚುಲಿ ಎಲ್ಲ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಸ್ವಲ್ಪ ನಮ್ಮ ರಾಜಕಾರಣ ವ್ಯವಸ್ಥೆ ಸರಿ ಆದರೆ ಸರಿ ಆಗ್ಬಿಟ್ರೆ ಎಲ್ಲೋ ಹೋಗ್ಬಿಟ್ಟಿದೆ. ಇವರು ಎಸ್ಪೆಷಲಿ ಬ್ಯೂರೋಕ್ರಾಟ್ಸ್ ಅಂತ ಏನು ಕರ್ತೀವಿ, ಸರ್ಕಾರಿ ನೌಕರ ಅಡ್ಮಿನಿಸ್ಟ್ರೇಷನ್, ಅದೊಂದು ಸರಿ ಆಗ್ಬಿಟ್ರೆ ದೇಶ ಎಲ್ಲೋ ಹೋಗ್ಬಿಡುತ್ತೆ. ಸರ್ ಇದೆಲ್ಲ ಯುರೋಪ್ ಸ್ಟೈಲಲ್ಲಿ ಕಟ್ಟಿದಾರ ಮನೆಗಳು? ಇಲ್ಲ ಇದು ಟಿಬೆಟಿಯನ್, ಇಂಡೋ ಟಿಬೆಟಿಯನ್. ಕರೆಕ್ಟ್. ನಮ್ಮ ಭೂತಾನ್ ಹೋದ್ರೆ ಇದೇ ಥರನೇ ಮನೆಗಳು ಕಾಣಿಸ್ತಾ ಸಿಗುತ್ತಲ್ವಾ? ಹೌದು, ಅಂದರೆ ಸುಟ್ಟ ಮಣ್ಣಿನ ಇಟ್ಟಿಗೆಗಳು ಮತ್ತು ತುಂಬಾ ಹಿಮಾಲಯದ ದೇವದಾರ ಮರಗಳು ಇಲ್ಲಿ ಯೂಸ್ ಮಾಡೋದಲ್ಲ. ಎಷ್ಟು ಒಂದು ಅಂದಾಜು ಎಷ್ಟು ವರ್ಷ ಆಗಿರ್ಬೋದು ಈ ಮನೆಗಳಿಗೆ? ಮತ್ತು ಮಣ್ಣು. ಇದು ಹಳೆ ಸ್ಟ್ರಕ್ಚರ್ಸೇ, ಬಟ್ ಅದನ್ನ ನವೀಕರಣ ಮಾಡಿರ್ಬೋದು ಅಷ್ಟೇ. ಅವಾಗ ಅಷ್ಟೇ. ಎಸ್, ಅದು ಕರೆಕ್ಟ್. ಬಟ್ ಓಲ್ಡ್ ಸ್ಟೈಲ್ ಅಂಗಡಿ ಅಲ್ಲಿ ನೋಡಿದ್ವಲ್ಲ ಅದಕ್ಕಿಂತಲೂ ಚೆನ್ನಾಗಿದೆ ಅಂತ ನೀವು ಹೇಳಿದ್ದಲ್ವ ಇದನ್ನ? ಅಂದ್ರೆ ದೊಡ್ಡದು ಅಂತ ರೂಲ್ಸು ಇದು ಹೆರಿಟೇಜ್ ಸೆಂಟರ್ಗಳು. ನೀವು ಮತ್ತೆ ಚೇಂಜ್ ಮಾಡಿಲ್ಲ ಎಕ್ಸ್ಟ್ರಾ ಬಂದಂಗೆ. ಆ ಹಳೆ ಪುರಾತನ ಶೈಲಿ ಏನಿರೋದನ್ನ ಕಾಪಾಡಬೇಕು. ಭಕ್ತಪುರ್ ಆಕ್ಚುಲಿ ಇನ್ನೊಂದು ಗೊತ್ತಾ? ವಾವ್, ಇದು ನೋಡಿ ಸರ್, ಇದು ವಾವ್, ನಿಜ ಒಂಥರ ವಾವೇ ಇದು. ಎಷ್ಟಿದೆ ಮಾತಾಡಕ್ಕೆ ಹೋಗಿದೆ. ಮಾತಾಡೋಣ. 100 ಅಡಿಲಿ ಇದೆ. 100 ಅಡಿನಾ? ಹೌದಾ? ಓಕೆ. ಆ್ಯಕ್ಚುಲಿ ಬೈಕಲ್ಲಿ ಬರ್ತೀವಲ್ಲ ಸರ್, ನಾನು 2 ಸಲ ಬೈಕಲ್ಲಿ ಬಂದಿದ್ದೀನಿ, ಬಟ್ ಇಲ್ಲೆಲ್ಲ ಓಡಾಡೇ ಇಲ್ಲ ನಾನು. ನನಗೆ ಈಗ ಅನ್ನಿಸ್ತಾ ಇದೆ ನೇಪಾಳಿ ಮತ್ತೆ ಓಡಾಡೇ ಇಲ್ಲ ಸರ್. ಅಂದ್ರೆ ಮುಕ್ತಿನಾಥ್ ಮಾಡೋದು, ಪ್ರಯಾಣಕ್ಕೆ ಇಟ್ಕೋಬೇಕು, ಅದ್ರ ಜೊತೆಗೆ ಕಲ್ಚರಲ್ ಎಕ್ಸ್ಪ್ಲೋರೇಷನ್ ಮಾಡಬೇಕು. ಅಂದರೆ ಉಳಿತಾ ಇರಲಿಲ್ಲ ನಾವು 2 ದಿನ 3 ದಿನ, ಅದು ಪ್ರಾಬ್ಲಮ್. ನೋಡಿ ಇದೇ ಇದರಲ್ಲಿ ಗಾಡಿಗಳು ಕೂಡ ಹಿಂಗೆ ಹೋಗುತ್ತೆ ನೋಡಿ. ಕಾರುಗಳು ಓಡಿಸ್ತಾರಲ್ಲ ಸರ್ ಧೈರ್ಯವಾಗಿ, ಹಿಂಗೆ ಆಪೋಸಿಟ್ ಯಾರು ಬಂದ್ರೆ ಏನು ಕತೆ ಅಂತ ಹಿಂದೆ ಮುಂದೆ ಬಂದು ಅರ್ಜೆಂಟ್ ಮಾಡಲ್ಲ. ನಿಮಗೆ ಇಲ್ಲಿ ಅಂತಲ್ಲ, ಆಮೇಲೆ ಯಾವುದೇ ಗುಡ್ಡಗಾಡ ಪ್ರದೇಶದಲ್ಲಿ ಕಿರಿದಾದ ರಸ್ತೆಗಳಲ್ಲಿ ಜನರು ಸದೃಢತೆ ಬೆಳೆಸ್ಕೊಂಡಿರ್ತಾರೆ, ಒಬ್ರಿಗೊಬ್ರು ಹೆಲ್ಪ್ ಮಾಡೋಂಥದ್ದು ಬೆಳೆಸ್ಕೊಂಡಿರ್ತಾರೆ. ಕರೆಕ್ಟ್. ಎಸ್, ನಾವು ಆ್ಯಕ್ಚುಲಿ ಇವಾಗ ಭರತ್ಪುರ ಸರ್, ಭಕ್ತಪುರ್ ದರ್ಬಾರ್ ಸ್ಕ್ವೇರ್. ಎಸ್, ಆಲ್ಮೋಸ್ಟ್ ನಿಯರ್ ಬೈ. ಇಲ್ಲಿ ನೋಡಿ ಸರ್, ಇಲ್ಲಿ ಕಾಳಭೈರವೇಶ್ವರ ಸರ್. ಕಾಲಭೈರವನ ಒಂದು ನಿಮಿಷ, ಅಲ್ಲ ಕಾಲಭೈರವ ಅಲ್ಲಿ ಹೋಗಿದ್ದು ಕಾಳಭೈರವರೇ ತಾನೆ? ಕಾಲಭೈರವನ ವಾಹನ ಕಪ್ಪು ನಾಯಿ, ಕರಿ ನಾಯಿ. ನೋಡೋಣ.
ಅದ್ರ ಸಂಕೇತ, ಕಾಲಭೈರವನ ಸಂಕೇತ. ಎಸ್, ಇಲ್ಲಿ ನೋಡಿ, ಇಲ್ಲಿ ಕೂತಿದೆ ರಾಜನ್ ಥರ. ನಾನು ಏನು ಕೇಳಿದೆ ಅಂದರೆ ಸೂಚನೆ ಏನಾದರೂ ಸಿಗ್ಬೋದೇನೋ ಅಂತ. ಬನ್ನಿ ನೋಡೋಣ ಏನಾಗುತ್ತೆ. ಇದು ಬುದ್ಧಿಸ್ಟ್ ಪೇಂಟಿಂಗು. ಇದಕ್ಕೆ ತನಕ ಪೇಂಟಿಂಗ್ ಅಂತ ಏನೋ ಕರೀತಾರೆ, ನನಗೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ನೆನಪಿಲ್ಲ. ಇದೆಲ್ಲ ಎಲ್ಲಿ ತಿಳ್ಕೊಂಡ್ರಿ ಸರ್? ಸುಮ್ಮನೆ ಹಂಗೆ ಓದ್ತಾ ಒಂದಷ್ಟು ಪ್ರವಾಸಗಳು, ಬುಕ್ಕು. ಹಾಂ, ನನಗೆ ಸ್ವಲ್ಪ ಬುದ್ಧನ ಬಗ್ಗೆ ಆಸಕ್ತಿ ಜಾಸ್ತಿ ಇದೆಯಲ್ಲ, ಪೇಂಟಿಂಗ್ ಅಂತ ಕರೀತಾರೆ. ಬಟ್ ಇದು ಚಂದ್ರ, ಇದು ಸುಟ್ಟಿಟ್ಟು, ಇದು ತುಂಬ ಕ್ವಾಲಿಟಿ ಅಲ್ವಾ ಇದು? ಅಂದರೆ ಎಷ್ಟು ವೆಯ್ಟ್ಗೂ ಬಗ್ಗಲ್ಲ ಇದು. ಓ, ಇದು ಭಾರಿ ಆಯ್ತಲ್ಲ ಸರ್ ಇದು. ಅದ್ಭುತವಾಗಿದೆ. ಚಂದ್ರ ಫೋನ್ ಮಾಡಿ ನಮ್ಮ ಟೀಮ್ಗೆ ಎಲ್ಲವ್ರೆ. ನಾವೀಗ ಅಲ್ಲಿ ನೋಡಿದ್ವಲ್ಲ ಅದಕ್ಕಿಂತಲೂ ತುಂಬ ದೊಡ್ಡದು. ಇದು ಇದೆ ಒಳಗಡೆ, ಸಿಕ್ಕಾಪಟ್ಟೆ ಎಕ್ಸ್ಪ್ಲೋರ್ ಮಾಡಬೇಕು. ಹೌದಾ? ಇಲ್ಲಿ ನೋಡಿ, ಇಲ್ಲಿ ಓಯ್ ಓಯ್ ಆ ಮಗು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ನೀರಲ್ಲಿ. ಅಲ್ಲಿ ಆಮೇಲೆ ದಿನ ಮಕ್ಕಳು ಇಲ್ಲಿ ಮಳೆ ನೋಡ್ತಾರೆ, ಆದರೂ ಮಳೆ ಮಕ್ಕಳು ಬೇಜಾರಾಗಿಲ್ಲ. ಖುಷಿ, ಮಳೆ ಬರ್ತಿದ್ದಂಗೆ ಖುಷಿ. ಹೋಗ್ಬೋದು. ಏನು ಇಲ್ಲ, ಏನು ಇಲ್ಲ ಅಲ್ಲಿ, ವಿಗ್ರಹ ಇರಲ್ವಾ? ಆ್ಯಕ್ಚುಲಿ ಹೋಗ್ಬೋದು ಅನ್ಸುತ್ತೆ ಮೇಲೆ. ಹೋಗಿ ಬರೋಣ ಬಾಣ ಮೇಲೆ. ನಾನು ಓದ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಏನು ಸಖತ್ತಾಗಿದೆ ಅಂತ. ಹಿಂಗೆ ಮೇಲೆ ಕತ್ಕೊಂಡು ಹೋಗ್ಬೇಕು. ಆ್ಯಕ್ಚುಲಿ ಒಂದು ರೌಂಡ್ ಹೋಗೋಣ ಬನ್ನಿ. ಮೇಲ್ಗಡೆ ಸಖತ್ತಾಗಿರುತ್ತೆ. ಇದನ್ನು ತೆಗಿಬೇಕು, ಆವಾಗ ನಿಮ್ಗೆ ಹಿಂದ್ಗಡೆ ಕಾಣಿಸುತ್ತೆ. ತೆಗೆದ್ರೆ ನಾನು ನೆಂದೋಗ್ತೀನಿ. ಬಾಬಿಟ್ರು ಏನು ಮಜಾ ಇದೆ. ಮಾಡಲಿ GoPro नहीं, ये डीजे है. डीजे है. दोनों भी अच्छा आता है. ನೋಡಿ, ಇವರೆಲ್ಲ ಗೋರ್ಖಾದವರು ಅಲ್ವಾ? आपका गोरखा है ना? यस. और गोरखा रेजिमेंट और गोरखा मिलिट्री पर्सन ज़्यादा होगा ना? मतलब मिलिट्री में गोरखा आदमी ज़्यादा एडमिशन करता है ना? मालूम है आपको? भी एक सेना है. हाँ, इसीलिए मैं पूछा है, क्योंकि हमारा इंडियन आर्मी पे एक गोरखा रेजिमेंट भी होगा. मालूम है आपका? यस. ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿ, ಇವರೆಲ್ಲ ಪಾಪ ಗೋರ್ಖಾದಿಂದ ಬಂದಿದ್ದಾರಂತೆ. ಹಂಗೆ ಮಾತಾಡ್ಸಿದ್ರು. ಆಮೇಲೆ ಇಲ್ಲಿ ಒಳಗಡೆ ಬಂದು ನೋಡ್ತು ಅಂತಂದ್ರೆ ಶಿವಲಿಂಗ ಇದೆ. ಓ, ಶಿವಲಿಂಗ है क्या? शिवलिंग है. अच्छा, अभी ये बंद है. पूजा करेगा इधर? पूजा चलेगा. ठीक है. और अभी टूर के लिए है क्या आज? घूमने के लिए. ठीक है, धन्यवाद भैया. हाँ, मिलेंगे. बाय. यस. ओह, थैंक यू. आरती कता छ चिकना आरती कता छ
ಓಕೆ ಒಂದು ರೌಂಡ್ ಹಾಕೊಂಡು ನೋಡೋಣ ಮನೆ ಹೆಂಗಾದರೂ ಮಾಡಿ ಪರ್ಮಿಟ್ ಕೊಟ್ಬಿಟ್ರೆ ಸಾಕಣಪ್ಪ ದೇವ್ರೆ. ಪಶುಪತಿನಾಥ ಕಾಪಾಡ್ಕೊಂಡೆ. ಆ್ಯಕ್ಚುಲಿ ಏನೋ ತಗೋತಾ ಇದ್ದಾರೆ, ಪರ್ಚೇಸ್ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಇಲ್ಲಿ ನೋಡಿ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ ದೇವಸ್ಥಾನದ ಮುಂದೆ. ಒಳ್ಳೆ ಲೊಕೇಶನಲ್ಲಿ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಆಗೋಗಲಿ. ಇಲ್ಲೆಲ್ಲ ನೋಡಿ ಎಷ್ಟು ಅಂಗಡಿಗಳಿದಾವೆ ನೋಡಿ, ಎಲ್ಲ ಹಳೇ ಟೈಪ್ ಅಂಗಡಿಗಳು. ಸೊ ಅದರಲ್ಲಿ ಈ ಆ್ಯಂಟಿಕ್ ಪೀಸ್ಗಳನ್ನ ಮಾರೋಂಥದ್ದು ಅವೆಲ್ಲ ಮಾಡ್ತಾರೆ ಆಯಿತಾ. ಸಖತ್ತಾಗಿದೆ. ಒಳ್ಳೆ ನೇಪಾಳ ಬಂದು ಆರಾಮಾಗಿರ್ತೀನಿ ಅನ್ನೋಕ್ಕೆ ಅದ್ಭುತವಾದ ಜಾಗ. ಇವೆಲ್ಲ ನೋಡ್ಕೊಂಡು ಹೋಗ್ಬೋದು, ಸಖತ್ತಾಗಿರುತ್ತೆ. ಅದ್ಭುತ ಅಂದರೆ ಮರ ಫುಲ್ಲು ಪಟ್ಟಿ 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 ಫೇಮಸ್ ಅಲ್ವಾ ಹಿಮಾಲಯನ್ ಏನು ನಾನು ಕೇರಳಿ ಅಂದರೆ ಅದ್ಭುತವಾದ ಚಟ್ನಿಗಳನ್ನ ನೋಡಿದ್ನಲ್ಲ, ಕೇರಳ ಹೋಗಿದ್ದಲ್ಲ ಮೊನ್ನೆ, 3 ಸತಿ ಹೋಗಿದ್ದೆ ಸಮ್ಮರಲ್ಲಿ. ಎಂಥ ಹಳ್ಳಿ ದೇವಸ್ಥಾನದಲ್ಲೂ ಏನು ಕಾರ್ವಿಂಗ್ ಐತೆ ಕೇರಳ. ಆ ಕಡೆ ಎಲ್ಲ ಅಂಗಡಿ ಶಾಪ್ಸ್. ಸರ್ ಈ ನೇಪಾಳ ಇದು ಈ ಥರದೊಂದು ಶೇಡ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಆದರೆ ಹಾಂ ಸರ್, ಮಿನಿಮಮ್ ಹಿಸ್ಟ್ರಿ ಮಿಥಾಲಜಿ ಕಲ್ಕೊಂಡು ಹೋಗ್ಬೇಕು. ಓದ್ಕೊಂಡು ಬಂದ್ರೆ ನಮಗೆ ಇನ್ನು ಅರ್ಥ ಆಗುತ್ತೆ. ಎಕ್ಸಾಕ್ಟ್ಲಿ. ಸುಮ್ಮನೆ ಬಂದ್ವಿ ಓದ್ವಿ ಅನ್ನೋದು ಮಾಡಕ್ಕೆ ಹೋಗಬಾರ್ದು. ಕರೆಕ್ಟ್. ಸ್ವಲ್ಪ ಹಿಸ್ಟ್ರಿ ಮಿಥಾಲಜಿ ಅಷ್ಟನ್ನು ಬೆಳೆಸಬೇಕು. ಇದೆಲ್ಲ ನೋಡಿದ್ದು ಅಲ್ವಾ? ಏನು ಸಕ್ಕತ್ತಾಗಿದೆ ಗುರು ಇದು. ಯಾವುದೋ ಒಂದು ಲೋಕಕ್ಕೆ ಬಂದಂಗೆ ಫೀಲ್ ಆಗ್ತಾ ಇದೆ ನನಗೆ. ಲಿಟ್ರಲಿ ಏನು ಚೆನ್ನಾಗಿದೆ ಅಲ್ವಾ ಇದೆಲ್ಲ. ಹಾಂ, ಗಾಂಜಾ ಸೊಪ್ಪಿಂದ ಮಾಡಿರೋದು. ಈ ಗಾಂಜಾದು ಇದ್ರ ಬರುತ್ತಲ್ಲ, ಇದು ಅದ್ರದ್ದು ಗಿಡ, ಆ ಗಿಡನ ಯೂಸ್ ಮಾಡ್ಕೊಂಡು ಮಾಡಿದ್ರು. ಇಲ್ಲಿ ನೋಡಿ ಹೆಂಪ್ ಅಂತ ಹಾಕಿರ್ತಾರೆ. ಇಲ್ಲಿ ಲೋಕಲ್ ಇದು ಆ್ಯಕ್ಚುಲಿ ಇದೇ ಫೇಮಸ್ ಇಲ್ಲಿ, ಹಿಮಾಲಯನ್ ಹೆಂಪ್ ಅಂತ. ಈ ಇದರಿಂದಾನೇ ಮಾಡಿರ್ತಾರೆ ಇದು. ಹೌದಾ? ನೇ ದೇಖ ನೈ ಏವು ಬಿಡಿ ಹೋಗಿ ಪಾಪ ಗೊರ ಅವಳಿಗೆ ನಾವು ತಗೊಳ್ಳಲ್ಲ ಅನ್ನೋ ಥರ ಮೆಂಟಾಲಿಟಿಲಿ ಬಂದ್ಬಿಟ್ಟಿದೆ. ನಾನು ಚಿಕ್ಕವರಾಗಕ್ಕೆ ಇಷ್ಟ ಅಲ್ವಾ ಸರ್? ನಮ್ಮನ್ನು ಅವ್ರು ಏನಾರು ಕೀಳಾಕೊಂಡ್ರೆ ನಮ್ಗೆ ಇನ್ನೂ ಖುಷಿನೇ. ಕೀಳಾಗಿ ಯಾವುದು ನಾವು ಕೀಳು ಅನ್ಕೋಬೇಕು. ಎಲ್ಲರೂ ಬಂದವರು ಹಂಗೆ ಹೇಳ್ತಾರೆ ಅಂತ. ಒಡೆ ಕಾರಣ ಸ್ವೀಟಾ? ಇದೆಲ್ಲ ಕಾರನೇ ಇಲ್ಲ, ಸಕ್ಕತ್ ಚೆನ್ನಾಗಿದೆ. ಬಟ್ ಎಣ್ಣೆ ಸರಿ ಇಲ್ಲ. ಬಿಸಿ ಇದೆ, ಒಂದು ತಿನ್ಬೋದು. ತಿಂದ್ರು ಅವ್ರ ಡಿಶ್ ಒಳ್ಳೇದು, ಎಣ್ಣೆ ಏನು ಕತೆ ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ನಮಸ್ತೆ ರೆಸ್ಟೋರೆಂಟು. ಒಳ್ಳೆ ಯುರೋಪ್ ಫೀಲು ಸರ್. ಯುರೋಪ್ ಫೀಲ್ ಕೊಡ್ತಾ ಇದೆ ನನಗೆ. ಯುರೋಪ್ ಹಿಸ್ಟ್ರಿ ಪ್ಲೇಸ್ಗಳನ್ನ ನೋಡಿದ್ರೆ ಇಲ್ಲೆಲ್ಲ ಆ ಟೈಮಲ್ಲಿ ಒಳ್ಳೆ ನಾಟ್ಯ ನೃತ್ಯ ಎಲ್ಲನೂ ಮಾಡಿದಂಗೆ ಕಾಣಿಸುತ್ತೆ ಇಲ್ಲಿ ಈ ಜಾಗ ನೋಡ್ತಿದ್ರೆ ಅಲ್ವಾ? ಅಪ್ಪ, ಇನ್ನೊಂದು ಶೇಡ್ ಆಫ್ ನೇಪಾಳ್ ಹೋಗ್ಬಿಟ್ಟೆ ಆ್ಯಕ್ಚುಲಿ ನಾನು. ಹೆಂಗಿದೆ ನೋಡಿ ಇದು, ತಮಾಷೆನೇ ಅಲ್ಲ ಮಾತ್ರ. ಭಕ್ತಪುರ್ ದರ್ಬಾರ್ ಸ್ಕ್ವೇರ್. ಇಲ್ಲಿ ಈ ಜಾಗ ನೋಡ್ತಾ ಇದ್ರೆ ನನಗೆ ಫೀಲ್ ಹೆಂಗಾಗ್ತಿದೆ ಅಂತಂದರೆ ನೋಡಿ, ಇಲ್ಲೆಲ್ಲೂ ಒಂದು ಸಣ್ಣದಾಗಿ ಒಂದು ಪ್ಲಾಸ್ಟಿಕ್ ಕವರನ್ನು ಕೂಡ ಬಿಸಾಕಿಲ್ಲ ಜನ. ಅಷ್ಟು ನೀಟಾಗಿ ಇಟ್ಕೊಂಡವ್ರೆ. ಏನು ಹೌದಾ? ಹೋಗೋಣ. ಒಳ್ಳೆ ಜಾಗ ಇದೆ, ಸಗದಾಗಿದೆ ಸರ್. ಇಲ್ಲಿ ಕರ್ಲ ಕೂಡ ಬನ್ನಿ ಗ್ರ್ಯಾಂಡ್. ಸ್ವಚ್ಛತೆ ಕ್ಲೀನು ಏನು ಅನ್ನಿಸ್ತು ಸರ್? ತುಂಬಾ ನೀಟಾಗಿದೆ ಅಲ್ವಾ? ಆ್ಯಕ್ಚುಲಿ ತುಂಬಾ ನೀಟಾಗಿದೆ. ಏನು ಇಷ್ಟೊಂದು ಚೆನ್ನಾಗಿ ಇಟ್ಕೊಂಡವ್ರಲ್ಲ ಅಂತ. ಚೆನ್ನಾಗಿಟ್ಟಿದ್ದಾರೆ ಆ್ಯಕ್ಚುಲಿ. ಇಲ್ಲ ಕಿರಣ್, 4-5 ಇಯರ್ಸ್ ಬ್ಯಾಕ್ ಇದಕ್ಕೂ ಇಷ್ಟ ಇರಲಿಲ್ಲ. ತುಂಬಾ ಬದಲಾವಣೆ ಇದೆ. ಇದು ಪ್ರಗತಿ. ಇದೇ ಜಾಗಕ್ಕೆ ಬಂದಿದ್ರಾ? 100%. ಹೌದಾ? ಹೌದೌದು. ಇಷ್ಟು ಚೆನ್ನಾಗಿರ್ಲಿಲ್ಲ. ಅಂದ್ರೆ ಈ ತರ ಒಂದು ಹೆರಿಟೇಜ್ ಸೆಂಟರ್ಗಳು ಚೆನ್ನಾಗಿದೆ, ಬಟ್ ರಸ್ತೆಗಳು, ಟ್ರಾಫಿಕ್ ರೂಲ್ಸು ಈಗ ಬೆಟರ್. ಇನ್ನೊಂದು 5 ವರ್ಷಕ್ಕೆ ಇನ್ನೂ ಸರಿಯಾಗಿ ಆಗುತ್ತೆ. ಎಸ್ ನೋಡಿ, ಇಲ್ಲೊಂದು ನೆಲ್ಲಿ ನೋಡಿ ಹೆಂಗಿದೆ ಅಂತ. ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ಇಟ್ಟಿದ್ದಾರೆ. ನೀವು ನೋಡ್ಬೋದು, ಇದು ಇನ್ನೂ ಹಳೇ ವೈಬ್ನ ಅಷ್ಟೇ ಸಖತ್ತಾಗಿ ಉಳಿಸ್ಕೊಂಡಿದ್ದಾರೆ.
ಅನ್ನೋ ಥರ ನನಗೆ ಅನ್ನಿಸ್ತಾ ಇದೆ ಆಯಿತಾ. ಈ ಜಾಗ ನೋಡ್ತಾ ಇದ್ದರೆ ನಿಮಗೇನು ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಎಲ್ಲ ಜಂಜಿಗಳು ಆಯಿತಾ, ಅವ್ರವ್ರ ಪಾಡು ಎಂಜಾಯ್ ಮಾಡ್ಕೊಂಡಿದ್ದಾರೆ. ಇಂಥ ಗಬ್ಬರ್ ಸ್ಕ್ವೇರಲ್ಲಿ ನೋಡಿ ಚಿಕ್ಕ ಚಿಕ್ಕ ಮನೆಗಳು ಇಲ್ಲ ಅಂತಲ್ಲ, ಇಲ್ಲೂ ಇದೆ ನೋಡಿ ಸಣ್ಣ ಪುಟ್ಟ ಮನೆಗಳು. ಬಂದೆ ಸರ್, ಬಂದೆ ಸರ್. ನೋಡಿ ಯಾವುದೋ ಒಂದು ಪುಟಾಣಿ ಮನೆ, ಮೇ ಬಿ ಅಂದರೆ ಇದು ಎಲ್ಲ ಟೈಪ್ ಆಫ್ ಜನನೂ ಬದುಕಿದ್ದಾರೆ ಅಂತ ಕಾಣಿಸುತ್ತೆ. ಆ ಥರ ಇರೋದು ಕಾಣಿಸ್ತಾ ಇದ್ದಾರೆ ನಮಗೆ. ಮೇಲ್ಗಡೆ ನೋಡಿ ರೆಸ್ಟೋರೆಂಟ್ ಇದೆ, ಆ್ಯಕ್ಚುಲಿ ಅದಾಗಿದೆ. ಎಲ್ಲ ಈ ಥರ ಸಿಕ್ಕಾಪಟ್ಟೆ ಬಿಸ್ನೆಸ್ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಏನೇನು ಐಡಿಯಾ ಬರುತ್ತೆ ಎಲ್ಲನೂ ಮಾಡ್ಕೊಂಡವ್ರೆ. ಇವಾಗ ನೋಡ್ಬೋದು ಅಲ್ಲಿ ಇವಾಗ ಕಾಣಿಸ್ತಾ ಇದೆ, ಎಲ್ಲ ಕಿಟಕಿ ಹತ್ರ ಕೂತ್ಕೊಂಡು ಕಾಣಿಸ್ತಾ ಇದೆ. ಎಲ್ಲ ಹುಡುಗರುಗಳು ಏನು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದೆ ಇರಬೇಕು. ಆ್ಯಕ್ಚುಲಿ ನನ್ನ ಪ್ರಕಾರ ಬರೀ ನಮ್ಮ ಹತ್ರ ದುಡ್ಡು ಕಾಸು ಅಷ್ಟೇ ಇದ್ದರೆ ಸಾಲಲ್ಲ, ಲೈಫ್ ಸ್ಟೈಲ್ ಬೇಕು ಮನುಷ್ಯನಿಗೆ. ನಾನು ಇಷ್ಟು ದಿನ ಏನು ಅಂದ್ಕೊಂಡಿದ್ದೆ, ದುಡ್ಡು ಕಾಸು ಸೇವ್ ಮಾಡಿಕೊಂಡ್ರೆ ಸಾಕಪ್ಪ, ಅಷ್ಟೇ ಜೀವನ, ಅದೇ ದೊಡ್ಡದು ಅಂತ. ಆದರೆ ಇಲ್ಲ. ಸೊ ಅದಕ್ಕಿಂತ ದೊಡ್ಡದು ಏನು ಅಂತಂದರೆ ಲೈಫ್ ಸ್ಟೈಲು ಫಸ್ಟು. ಥ್ಯಾಂಕ್ ಯು. ಬನ್ನಿ ಹೋಗೋಣ ಒಳಗಡೆ ಹೆಂಗಿದೆ ಅಂತ. ಇದೊಂದು ರೆಸ್ಟೋರೆಂಟ್ ತೋರಿಸ್ತೀನಿ ನಿಮಗೆ ಆಯಿತಾ, ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. नमस्ते, उधर ऊपर है हमारा आदमी, ठीक है, धन्यवाद. यस ನೋಡಿ ನಾನು ಒಳ್ಳೆ ನೇಪಾಳದ್ದು ಕ್ಯಾಪ್ ಹಾಕೊಂಡು ಇಷ್ಟು ಸಗದ ಕಳಿಸ್ತಾ ಇದ್ದೀನಿ. अच्छा है मेरे को कैप, अच्छा है नेपाल का जी, अच्छा दिख रहा है, धन्यवाद. यस ಮೇಲೆ ಹೋಗಿ ನೋಡೋಣ ವೈಬ್ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ಕೂತ್ಕೊಳ್ಳೋಕೆ ಜಾಗ ಸಕ್ಕದಾಗಿ ನೋಡಿ. ನಮಸ್ತೆ, ಥ್ಯಾಂಕ್ ಯು. ಏನು ಲೊಕೇಶನ್ ಗುರು ಇದು ಯಪ್ಪ. ನೋಡಿ ಇಲ್ಲಿಂದ ನೋಡಿದ್ರೆ ದರ್ಬಾರ್ ಸ್ಕ್ವೇರ್ ದರ್ಬಾರ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಿದೆಯಲ್ಲ. ಸೊ ಅಲ್ಲಿ ನಿಲ್ಸಿದ್ದಾರೆ, ಆ ಕಡೆ ನೋಡೋಣ. ನೋಡಿ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡೋದು. ಬ್ಯೂಟಿಫುಲ್. ಬ್ಯೂಟಿಫುಲ್ ಆಗಿದೆ, ಎಲ್ಲ ಚೆನ್ನಾಗಿದೆ ಸರ್, ಫ್ಯಾಂಟಾಸ್ಟಿಕ್ ಆಗಿದೆ. ಹಾಗೆ ಇದೆಲ್ಲ ನೋಡಿದ್ರೆ ಏನಿಸುತ್ತೆ ಗೊತ್ತಾ ಸರ್, ನಾನು ಬಡವನ ಶ್ರೀಮಂತನ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಯಾವ ಟೈಪ್ ಆಫ್ ಲೈಫ್ ಲೀಡ್ ಮಾಡ್ತಿದ್ದೀನಿ ಅನ್ನೋದು ಮುಖ್ಯ ಆಗುತ್ತೆ. ಅದೇ ಅಲ್ವಾ ಫೀಲಿಂಗ್ ಆಫ್ ರಿಚ್ನೆಸ್ ಅಲ್ವಾ? ಈಗ ನೋಡಿ ಇವ್ರು ಬಡ ಕಂಟ್ರಿ ಅಂತಾನೆ ಹೇಳ್ತೀವಿ ನಾವು ಯೂಶಲಿ, ನಮ್ಗಿಂತ ಬಡ ಕಂಟ್ರಿನೇ. ಬಟ್ ಆದ್ರೆ ನೋಡಿ ಇವ್ರಿಗೆ ಇರೋದ್ರಲ್ಲಿ ಯಾವ್ದಾದ್ರು ವಿಜೃಂಭಣೆಯನ್ನ ಮಾಡಿ, ಅಂದ್ರೆ ಅವರು ಕಲ್ಚರಲ್ ಹೆರಿಟೇಜ್ ರಿಚ್ನೆಸ್ನ ಉಳಿಸ್ಕೊಂಡಿದ್ದಾರೆ. ಮತ್ತೆ ಅವರ ಒಂದು ಮಿಥಾಲಜಿಕಲ್ ಕಲ್ಚರಲ್ ರಿಲಿಜಿಯಸ್ ಬಿಲೀಫ್ ಸಿಸ್ಟಮ್ನ ಕಾಪಾಡ್ಕೊಂಡವ್ರೆ. ಅದು ಇಂಪಾರ್ಟೆಂಟ್. ಅದನ್ನು ಹಾಳು ಮಾಡ್ಕೊಂಡಿಲ್ಲ ಹಂಗಂತ ಹೇಳಿ ಎಲ್ಲರಿಗಿಂತ ಹಿಂದೆನೇ ಉಳಿದಿಲ್ಲ. ಆಮೇಲೆ ಅವ್ರಿಗೆ ಗೊಂದಲ ಇಲ್ಲ, ಜಾಸ್ತಿ ಮತಾಂತರ ಆಗಿಲ್ಲ ಒಂದು, ಅಥವಾ ನಾನು ಸೈನ್ಸ್ ಓದಿದ್ದೀನಿ ಅಥವಾ ನಾನೀಗ ರ್ಯಾಷನಲ್ ಥಿಂಕಿಂಗ್ ಮಾಡ್ತೀನಿ ಅಂತ ಅವ್ರ ನಂಬಿಕೆಗಳನ್ನೇನು ಕಮ್ಮಿ ಮಾಡಿಲ್ಲ, ಅವರು ಅದನ್ನ ಹಂಗೆ ಉಳಿಸ್ಕೊಂಡಿದ್ದಾರೆ. ಸರ್ ಈಗ ನಾನು ಒಂದು ಡೈರೆಕ್ಟ್ ಪ್ರಶ್ನೆ ಕೇಳ್ತೀನಿ. ನನಗೇನು ಅಂತಂದ್ರೆ ಈಗ ಇದು ಆಕ್ಚುಲಿ ಇವಾಗ ನೋಡಿದ್ರೆ ಯಾವುದೋ ಒಂದು ದರ್ಬಾರ್ ಸ್ಕ್ವೇರ್ ಇತಿಹಾಸ ಇರ್ತಕ್ಕಂಥ ಜಾಗ ಅಲ್ವಾ? ಹೌದು. ಈಗ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಯುರೋಪಿಯನ್ ಕಲ್ಚರ್ ಇಲ್ಲಿದೆ, ಲೈಕ್ ಏನು ಡ್ರಿಂಕ್ಸ್ ಆಗಿರ್ಬೋದು, ಇವೆಲ್ಲ ಕಾಮನ್ ಆಗಿದೆ ಇಲ್ಲಿ ನಾವು ನೋಡ್ತಾ ಇದೀವಲ್ಲ. ಸೊ ಇದನ್ನ ನಮ್ಮಲ್ಲಿ ಅಡಾಪ್ಟ್ ಮಾಡ್ಕೊಳಕ್ ಇಲ್ಲ, ಅದು ಯುರೋಪಿಯನ್ ಕಲ್ಚರ್ ಅಂತ ಏನು ಹೇಳಕ್ಕಾಗಲ್ಲ. ಆಕ್ಚುಲಿ ನಮ್ಮ ಪುರಾಣಗಳನ್ನು ಸುರಪಾನ ಸೋಮಪಾನ ಅಂತೆಲ್ಲ ಇದ್ದೇ ಇತ್ತು. ಕಾಲಾಂತರದಲ್ಲಿ ಅದು ಈಗ ದೇವಾಲಯಗಳ ಲೈಂಗಿಕ ಶಿಲ್ಪಗಳಿರ್ಲಿಲ್ವಾ, ಅದೆಲ್ಲ ಇದ್ದೇ ಇತ್ತು. ಕಾಲಾಂತರದಲ್ಲಿ ಬದಲಾದ ಪರಿಸ್ಥಿತಿಗೆ ತಕ್ಕಂತೆ ಯುವಜನರು ದಾರಿ ತಪ್ಪಾರದು ಅಂತ ಅದನ್ನ ಒಂದ್ ಸ್ವಲ್ಪ ಕಲ್ಚರ್ಲಿ ತೆರೆಮರೆಗೆ ತಂದ್ರು ಅಷ್ಟೇ. ಅಂದ್ರೆ ನಾಟ್ ಲೈಂಗಿಕತೆ ವಿಚಾರ ಅಲ್ಲ, ಡ್ರಿಂಕ್ಸ್ ವಿಚಾರದ್ದು ಹೇಳ್ತಾ ಇದ್ದೀರಾ ಅಲ್ವಾ? ಬಟ್ ಈಗ ಡೆವಲಪ್ಮೆಂಟ್ ಅನ್ನೋ ವಿಚಾರ ಬಂದಾಗ, ಈಗ ನಾವು ಡೆವಲಪ್ಮೆಂಟ್ ಅನ್ನೋ ವಿಚಾರ ಬಂದಾಗ ಈಗ ಕುಡಿಯೋದೇ ಡೆವಲಪ್ಮೆಂಟ್ ಅಂತ ಏನಿಲ್ಲ, ಅದು ಯುರೋಪಿಂದ ಬಂದಿರೋ ಸಂಸ್ಕೃತಿ. ಇದು ಇಲ್ಲಿ ಬೆಟ್ಟ ಪ್ರದೇಶಗಳಲ್ಲಿ, ಈ ಚಳಿ ಪ್ರದೇಶಗಳಲ್ಲಿ ಒಂದು ಕುಡಿಯುವಂಥದ್ದು ಒಂದು ಕಲ್ಚರಲಾಗೇ ಇತ್ತು. ಈಗಲೂ ನೀವು ನಾರ್ತ್ ಈಸ್ಟಲ್ಲಿ ನೋಡ್ಬೋದು, ಲೇ ಲಡಾಖಲ್ಲಿ ನೋಡ್ಬೋದು, ಭೂತಾಲ ನೋಡ್ಬೋದು, ಕುಡಿಯೋದನ್ನ ರಾಂಗ್ ಅಂತ ಇವತ್ತು ಏನು ಕನ್ಸಿಡರ್ ಮಾಡಲ್ಲ ಅಲ್ವಾ? ಆಮೇಲೆ ಜೊತೆಗೆ ಇವರು ಕುಡಿಯೋದನ್ನ ಬದುಕಿನಲ್ಲಿ ಒಂದು ಸಣ್ಣ ಅವಿಭಾಜ್ಯ ಅಂಗವಾಗಿ ಇಟ್ಕೊಂಡವ್ರೆ. ಕೆಲವರು ಕುಡಿಯೋದನ್ನೇ ಬದುಕು ಮಾಡ್ಕೊಂಡಿರೋದ್ರಿಂದ ಅದ್ರ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಬಂದಿದೆ ಅಷ್ಟೇ. ಈಗ ನಮ್ಮಲ್ಲಿ ಈ ತರ ಮಾಡಕ್ ಹೋಗ್ತೀನಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಹೌದು, ಅದು ಬೇರೆ ದಿಕ್ಕಿಗೆ, ಬೇರೆ ಕುಡಿತಕ್ಕೆ ಬೇರೆ ಆಯಾಮ ಇದೆ. ಈಗ ಗೋವಾದಲ್ಲಿ ಪೆನ್ನಿ ಕುಡಿತಾರೆ. ಪೆನ್ನಿ ಮಾಡೋದು ಯಾವ್ದ್ರಿಂದ? ಗೇರು ಬೀಜದ ಒಂದು ಇದರಿಂದ. ಅದು ಅಲ್ಲಿ ಬಡವನ ಒಂದು ಸಾಮಾನ್ಯ ಪೇಯ. ಅದು ಅಂದ್ರೆ ಅಷ್ಟು ಮೈ ಮುರಿದು ದುಡಿಯೋ ಒಬ್ಬ ಬಡವ ಒಂದ್ ಸ್ವಲ್ಪ ಪೆನ್ನಿ ಕುಡಿದು ಮಲಗಿದ್ರೆ ಅದರಿಂದ ಯಾರಿಗೂ ಏನು ತೊಂದರೆ ಇಲ್ಲ ಅಲ್ವಾ? ಅದನ್ನ ಯಾವಾಗ ನೀವು ನಾನ್ ಸೆನ್ಸ್ ಮಾಡ್ತೀರಿ ಅಥವಾ ಸಂಸಾರಕ್ಕೆ, ಸಮಾಜಕ್ಕೆ ಮತ್ತೆ ಜಾಬ್ಗೆ ಪ್ರಾಬ್ಲಮ್ ಆದಾಗ ಅದು ತಪ್ಪು. ಜಾಬ್ಗೆ ಅಲ್ವಾ? ಪರ್ಫೆಕ್ಟ್ ಆಗಿ
ಜಾಬ್ಗಿರ್ಬೋದು, ಫ್ಯಾಮಿಲಿಗಿರ್ಬೋದು, ಸೊಸೈಟಿಗಿರ್ಬೋದು, ಅದು ತೊಂದರೆ ಕೊಡದೇ ಇದ್ರೆ ನಿನ್ನೆ ಕುಡ್ದ ಹಾರ್ಮ್ಫುಲ್ ಅಲ್ಲ, ಹಾನಿಕಾರಕ ಅಲ್ಲ. ಸೊ ಅದು ಒಂದು ಸಣ್ಣ ಲೇಯರ್ ಅದು ಆಕ್ಚುಲಿ ನಾವು ತಿಳ್ಕೊಬೇಕು. ಕೆರೆ ಪದ್ರ ಏನು ತಿಳಿ ಪದ್ರ ಅಂತೀವಲ್ಲ ಹಂಗೆ. ಸೊ ಅದನ್ನ ನೋಡ್ಕೊಂಡು ಮಾಡಿದ್ರೆ ಅದು ಸಭ್ಯತೆ ಎಲ್ಲೇ ಮೀರಬಾರ್ದು, ಸಮಾಜಕ್ಕೆ ತೊಂದರೆ ಆಗಬಾರ್ದು, ನಮ್ಮ ಹೆಲ್ತ್ಗೆ ತೊಂದರೆ ಆಗಬಾರ್ದು, ಹೆಲ್ತ್ಗೆ ಹಾಳು ಮಾಡ್ಕೋಬಾರ್ದು. ಅದೆಲ್ಲ ಒಂದು ಲಿಮಿಟೇಷನ್ ಇರಬೇಕು. ಯಾವಾಗ ಅದು ಮೀರಿ ಹೋಗುತ್ತೋ ಆವಾಗ ಎಲ್ರಿಗೂ ಬೇಜಾರಾಗುತ್ತೆ. ಅದು ಇವತ್ತಿನ ಯಂಗ್ಸ್ಟರ್ಸು ಅದನ್ನ ಸ್ವಲ್ಪ ಮೀರ್ತಾ ಇರೋದ್ರಿಂದ ಅದ್ರ ಬಗ್ಗೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಇರೋದು. ನಾನು ನಿಮ್ಮನ್ನ ಇದೊಂದು ಪ್ರಶ್ನೆ ಕೇಳ್ತೀನಿ ಸರ್. ನೀವು ಇಷ್ಟೆಲ್ಲ ಬುಕ್ಸ್ ಓದಿದ್ದೀರಾ, ಅದೆಲ್ಲ ಮಾಡಿದ್ದೀರಲ್ಲ, ನೀವೇನೋ ಒಂದಷ್ಟು ತಿಳ್ಕೊಂಡಿದ್ದೀರಾ, ಅದಕ್ಕೋಸ್ಕರ ಈಗ ಇಲ್ಲಿ ಜಂಜಿ ಪ್ರೊಟೆಸ್ಟ್ ಅನ್ನೋದು ಏನು ನಡೀತೋ ನೇಪಾಳದಲ್ಲಿ, ಅದರ ಅವಶ್ಯಕತೆ ಇತ್ತ? ಈಗ ಏನಾಗುತ್ತೆ ಅಂದರೆ ಕಿರಣ್, ರಾತ್ರಿ ನಾವೊಂದು 2 ಮಿನಿಟ್ ಭಯ್ಯ 2 ಮಿನಿಟ್ ಚಾಯಿ, ರಾತ್ರಿ ನಾವು ಇಡೀ ಸಮಾಜನ ಬದಲಾಯಿಸೋಕ್ಕಾಗಲ್ಲ. ಈಗ ಕಮ್ಯುನಿಸ್ಟರು ಮತ್ತು ಅದರ ಕೌಲುಗಳಾದ ನಕ್ಸಲಿಸಮ್ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು, ಅದೆಲ್ಲ ಸಮಾಜನ ತ್ವರಿತಗತಿಯಲ್ಲಿ ಬದಲಾಯಿಸುವಂಥ ಒಂದು ಆಯುಧದ ಅಂದರೆ ಒಂದು ರಕ್ತಕ್ರಾಂತಿ. ನಾನು ರಕ್ತಕ್ರಾಂತಿಲಿ ನಂಬಿಕೆ ಇಟ್ಟಿಲ್ಲ. ಅಂದರೆ ಬೌದ್ಧಿಕ ಕ್ರಾಂತಿ ಆಗಬೇಕು ಜನಕ್ಕೆ, ಸಾಮಾಜಿಕ ಕ್ರಾಂತಿ ಆಗಬೇಕು. ಕರೆಕ್ಟ್. ಭಾರತ ಅದ್ರಲ್ಲಿ ಗ್ರೇಟು. ನಾನು ಇದನ್ನು ನಂಬ್ತೀನಿ. ಭಾರತ ಗ್ರೇಟ್. ಶಾಂತಿ ಹೋರಾಟ ಇದೆಯಲ್ಲ ಅದು ಬೇಕು ಅಂತ. ಮತ್ತೆ ಬೌದ್ಧಿಕವಾಗಿ ನಾವು ಬೆಳವಣಿಗೆ ಮಾಡಬೇಕು. ಎಜುಕೇಷನ್ ಮುಖಾಂತರ ಬೆಳವಣಿಗೆ ಮಾಡಬೇಕು. ಮತ್ತೆ ಈಗ ಸೊಸೈಟಿ, ಭಾರತದಲ್ಲಿರೋ ಕೆಳ ಮಧ್ಯಮ ವರ್ಗ ಒಂದು IT ಬೂಮ್ ಬಂತಲ್ಲ, ಅವಾಗೆಲ್ಲ ಒಂದು ಉನ್ನತ ಮಟ್ಟಕ್ಕೆ ಹೋದ್ರು. ಅದು ದಟ್ ಇಸ್ ದ ಬ್ಯೂಟಿ ಆಫ್ ದ ಇಂಡಿಯಾ. ಅಂದರೆ ಅದು ಆಗಿದ್ದು ಅಕ್ಷರ ಕ್ರಾಂತಿ, ಅದು ಟೆಕ್ನಾಲಜಿ ಕ್ರಾಂತಿ. ಆ ಥರ ದೇಶನ ಮುಂದಕ್ಕೆ ತಗೊಂಡೋಗ್ಬೇಕು. ಪೆನ್ ಹಿಡಿಯೋಕ್ಕೂ ಅಸ್ತ್ರ ಹಿಡಿಯೋಕ್ಕೂ ಎರಡೇ ವ್ಯತ್ಯಾಸ. ಪೆನ್ನು ಇತಿಹಾಸನ ಶಾಶ್ವತವಾಗಿ ಬದಲಾಯಿಸಬಲ್ಲದು, ಖಡ್ಗ ತಾತ್ಕಾಲಿಕವಾಗಿ ಬದಲಾಯಿಸಬಲ್ಲದು. ಅಷ್ಟೇ ಡಿಫರೆನ್ಸ್. ಅಲ್ಟಿಮೇಟ್ ಮಾತಾಡೋದು ಸರ್. ಮತ್ತೆ ಒಬ್ಬ ಕೆಳ ಮಧ್ಯಮ ವರ್ಗ, ಒಬ್ಬ ಬಡವನಿಗೆ ಅವನ ಜನರೇಷನ್, ಅವನ ಜೀವನ ಅಲ್ಲ, ಅವನ ಜನರೇಷನ್ನೇ ಬದಲಾಯಿಸುವಂಥ ಏಕೈಕ ಶಕ್ತಿ ಇರೋದು ಪೆನ್ನಿಗೆ, ಪುಸ್ತಕಕ್ಕೆ ಮಾತ್ರ. ಅದು ಜನರೇಷನ್ನೇ ಬದಲಾಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಅಂಬೇಡ್ಕರ್ ಅವರು ಆ ಸಿಚುವೇಶನ್ ಇಂದ ಅಲ್ಲಿವರೆಗೂ ಬಂದು ಇವತ್ತು ಅಲ್ಲಿಂದ ಅಷ್ಟೇ ಯಾಕೆ ಕಿರಣ್, ಈಗ ನಮ್ಮಂತ ಕೆಳ ಮಧ್ಯಮ ವರ್ಗದವರು ಒಂದು 17-18 ದೇಶ ನೋಡಿ ಇಷ್ಟೆಲ್ಲ ಜಗತ್ ಸುತ್ತೋದು ಯಾವುದರಿಂದ? ವಿದ್ಯೆ ಮತ್ತೆ ವಿದ್ಯೆ ಕೊಟ್ಟ ಶಕ್ತಿಯಿಂದ ಅಲ್ವಾ? ಅದು ಅಕಾಡೆಮಿಕ್ ಎಜುಕೇಷನ್ ಆಗಿರ್ಬೋದು, ನಾನ್ ಅಕಾಡೆಮಿಕ್ ಎಜುಕೇಷನ್ ಆಗಿರ್ಬೋದು ಅಲ್ವಾ? ಈಗ ಉದಾಹರಣೆಗೆ ಯೋಗಿ ಜಿ ರಾಜ್, ಈಗ ರಾಮನ ಕೆತ್ತನೆ ಮಾಡಿದವರು ಇಡೀ ಜಗತ್ ವಿಖ್ಯಾತ. ಯಾಕೆ? ಅವರ ಕಲೆಯಿಂದ. ಆ ಕಲೆ ಬಂದಿದ್ದಿಲ್ಲಿಂದ, ಪರಂಪರೆಯಿಂದ, ಅವರ ತಂದೆ ತಾಯಿ, ಅವರ ಕಲ್ಚರಿಂದ. ಅಂದರೆ ವಿದ್ಯೆ ಅನ್ನೋದು ಶಾಲೆಯಲ್ಲೂ ಇದೆ, ಅಕಾಡೆಮಿಕ್ ಆಗೂ ಇದೆ, ನಾನ್ ಅಕಾಡೆಮಿಕ್ ಆಗೂ ಇದೆ, ಅಂದರೆ ಟ್ರೆಡಿಷನಲ್ ಆಗೂ ಇದೆ, ಮಾಡ್ರನ್ ಆಗೂ ಇದೆ. ಅದ್ರಲ್ಲಿ ನನಗೇನು ಗೊಂದಲ ಕಾಣಿಸೋದಿಲ್ಲ, ಅದರಲ್ಲೇನು ವೈರುಧ್ಯ ಇಲ್ಲ. ಗಾಳಿ ಬಂದಾಗ ತೂರ್ಕೋಬೇಕು, ಆದರೆ ಅದು ಬೌದ್ಧಿಕವಾಗಿ ಬೆಳವಣಿಗೆ ಆಗಬೇಕು. ಯಾವುದೇ ರೀತಿ ಹಿಂಸಾಚಾರಕ್ಕೆ ತಿರುಗದೆ ದೇಶನ ಬದಲಾಯಿಸಬೇಕು. ಯಾಕೆ? ಖಂಡಿತವಾಗ್ಲೂ ನೀವು ರಾತ್ರಿ ಹಿಂಸಾಚಾರ ಮಾಡೋದ್ರಿಂದ ದೇಶದ ಸಾರ್ವಜನಿಕ ಸ್ವತ್ತು ನಾಶ ಆಗುತ್ತೆ, ಮತ್ತೆ ಮಕ್ಕಳ ಮನಸ್ಥಿತಿ ನಾಶ ಆಗುತ್ತೆ. ಅಂದರೆ ಒಂದು ವ್ಯವಸ್ಥೆ ಮೇಲೆ ನೀನು ನಂಬಿಕೆ ಕಳ್ಕೊಂಡಾಗ ಆ ವ್ಯವಸ್ಥೆಯಿಂದ ನೀನು ಏನನ್ನ ಬಯಸ್ತೀಯಾ? ಏನನ್ನ ವ್ಯವಸ್ಥೆ ನಿನಗೆ ಕೊಡೋಕ್ಕೆ ಸಾಧ್ಯ? ಒಂದು ವ್ಯವಸ್ಥೆ ಮೇಲೆ ನಂಬಿಕೆ ಇರಬೇಕು, ಒಂದು ಕಾನೂನು ಮೇಲೆ ನಂಬಿಕೆ ಇರಬೇಕು, ಒಂದು ಸಿಸ್ಟಮ್ ಮೇಲೆ ನಂಬಿಕೆ ಇರಬೇಕು. ಆ ನಂಬಿಕೆನೇ ಅಲ್ವಾ ಅಡಿಪಾಯ. ಈಗ ನಾವೆಲ್ಲ ಮಲಗಿದ್ದೀವಿ ಯಾಕೆಂದ್ರೆ ಪೊಲೀಸ್ ಸಿಸ್ಟಮ್ ಚೆನ್ನಾಗಿದೆ, ನಾವು ನಮ್ಮ ಗಡೀಲಿ ಮಿಲಿಟರಿ ಸಿಸ್ಟಮ್ ಚೆನ್ನಾಗಿದೆ, ನಮ್ಮ ರಾಜತಾಂತ್ರಿಕ ಅಂದರೆ ನಮ್ಮ ಡಿಪ್ಲೊಮಸಿ ಚೆನ್ನಾಗಿದೆ. ಇದರಲ್ಲೇ ತಾನೇ ಭಾರತ ಬೆಳೀತಾ ಇರೋದು. ನನಗಂತೂ ಹೆಮ್ಮೆ ಇದೆ, ಭಾರತ ದಿನ ಬೆಳೀತಾ ಇದೆ. ಭಾರತ 4ನೇ ದೊಡ್ಡ ಎಕಾನಮಿ ಇಡೀ ಜಗತ್ತಲ್ಲಿ, ನಾವೇನು ಕಮ್ಮಿ ಏನಿಲ್ಲ. ಆಮೇಲೆ ಒಂದು 140 ಕೋಟಿ ಇರೋ ಜನ, ಆಮೇಲೆ ಕ್ರಿಯೇಟಿವ್ ಪೀಪಲ್ಸ್, ಈ ಒಂದು 1000 ಭಾಷೆ ಇರುವಂಥದ್ದು, ಒಂದು 1000 ಕಲ್ಚರ್ ಇರುವಂಥ ದೇಶ. ನಮಗೇನು ಗೊಂದಲ ಇಲ್ಲ ಅಲ್ಲಿ. ಒಂದು ಯುರೋಪ್ ಎಲ್ಲ ಭಾರತ ಯುರೋಪಲ್ಲಿ ಅಷ್ಟು ದೇಶ ಹಾಕಿದ್ರು ಇನ್ನೂ ಭಾರತ ದೊಡ್ಡದು ಅಲ್ವಾ? ಅದರಿಂದ ಹಂಗಾದ್ರೆ ನಾನು ಬೇರೆ ಕಡೆ ಡೆವಲಪ್ಮೆಂಟ್ ನೋಡಿದಾಗ, ಅಲ್ಲಿ ಸಿಸ್ಟಮ್ ನೋಡಿದಾಗ ಕೆಲವೊಂದ್ಸಲ ನನ್ನ ಸಿಸ್ಟಮ್ ಚೇಂಜ್ ಆಗಬೇಕು ಅಂತ ನಾನು ಬಯಸ್ತೀನಿ. ಬಯಕೆ ತಪ್ಪಲ್ಲ. ಈಗ ನಮ್ಮನ್ನ ಬ್ರಿಟಿಷರು ಶತಮಾನಗಳು ಆಳಿದ್ರು, ಪೋರ್ಚುಗೀಸರು ಮತ್ತು ಡಚ್ಚರು, ಅವರು ಇವರು ಮುಸ್ಲಿಮರು ಎಲ್ಲ ಒಂತಂತವಾಗಿ ಆಳಿ 1947 ನಮಗೆ ಸ್ವಾತಂತ್ರ್ಯ ಬಂತು. 47 ಸ್ವಾತಂತ್ರ್ಯ ಬಂದ ಪಾಕಿಸ್ತಾನ ಹೇಗಿದೆ, ನಂತರ ಬಂದು ಬಾಂಗ್ಲಾದೇಶ ಆಗಿದೆ, ಅದು ಬೇರೆ ಬೇರೆ ಆಫ್ರಿಕನ್ ಕಂಟ್ರೀಸ್ ಹೇಗಿದೆ, ನಮ್ಮ ಭಾರತ ಹೇಗಿದೆ. ಆಮೇಲೆ 150 ಜನಕ್ಕೆ ಅನ್ನ ಹಾಕೊಂಡು 150 ಕೋಟಿ ಜನಕ್ಕೆ, ಅವಾಗ 48-50 ಕೋಟಿ ಇದ್ರು 1947 ಇಷ್ಟು ದೊಡ್ಡ ಜನಸಂಖ್ಯೆ, ಇಷ್ಟು ದೊಡ್ಡ ಪ್ರಾಂತ್ಯ, 100 ಭಾಷೆ, ಬೇರೆ ಬೇರೆ ಆಚಾರ ವಿಚಾರ, ನಂಬಿಕೆ ಬೇರೆ, ಕಲ್ಚರ್ ಬೇರೆ, ಆಮೇಲೆ ಅದರಲ್ಲಿ ಒಳಜಾತಿಗಳು, ಇದನ್ನೆಲ್ಲ ಬದಿಗೊತ್ತು ಇವತ್ತು ಬೆಳೆದಿರೋದು ಭಾರತ ಏನು ಕಮ್ಮಿ ಸಾಧನೆ ಮಾಡಿದೆಯಾ? ಇಡೀ ಜಗತ್ತೇ ತಿರುಗಿ ನಾವು ಬಾಹ್ಯಾಕಾಶದಲ್ಲಿ ಏನು ಕಮ್ಮಿ ಸಾಧನೆ ಮಾಡಿದ್ದೀವ? ಇದ್ರೋ ನಮ್ಮ ಮಿಲಿಟರಿ ಸೈನ್ಸ್ ಏನು ಕಮ್ಮಿ ಇದೆಯಾ? ಟೆಕ್ನಾಲಜಿ ವರ್ಲ್ಡ್ ಕ್ಲಾಸ್ ಯೂನಿಕಾರ್ನ್ಗಳು ಕಟ್ಟಿದ್ದೀವಿ ನಾವು. ಇನ್ಫೋಸಿಸ್ ಇರ್ಬೋದು, ಈ ಥರ ವಿಪ್ರೋ, ಈ ಥರ ಬೇಕಾದಷ್ಟಿದೆ. ಬಯೋಕಾನ್ ಕಂಪ್ನಿಗಳು ಕಟ್ಟಿರ್ಬೋದು ನಾವು. ಭಾರತ ಏನು ಕಮ್ಮಿ ಇದೆಯಾ? ನಾವೇನು ಯಾವತ್ತೂ ದಡ್ಡರಾಗಿರಲ್ಲ, ಇವತ್ತು ದಡ್ಡರಲ್ಲ, ಮುಂದಕ್ಕೂ ದಡ್ಡರಲ್ಲ. ವಿದ್ಯೆ ಅನ್ನೋದು ಇಡೀ ಜಗತ್ತಿಗೆ 0 ಕೊಟ್ಟವ್ರು ನಾವು. ಇಡೀ ಜಗತ್ತಿಗೆ ಮ್ಯಾಥಮೆಟಿಕ್ಸ್ ಫೌಂಡೇಶನ್ ಕೊಟ್ಟಿರೋದು ನಾವು. ಬಟ್ ಎಲ್ಲದ್ರ ಜೊತೆಗೆ ಈಗ ಏನಿದೆಯೋ ಇದ್ರ ಜೊತೆಗೆ ಇನ್ನೂ ಒಂದು ಪಾಲು ನಾವು ಜಾಸ್ತಿ ಮಾಡಿದ್ರೆ
ಭಾರತ ಇನ್ನೂ ಬೇರೆ ಲೆವೆಲ್ ಹೋಗ್ಬೋದು. ಇವತ್ತು ಪಾಲಿಟಿಕ್ಸ್ ಭಾರತದಲ್ಲಿ ಯಾವ ಕೆಳ ಮಧ್ಯಮ ವರ್ಗದಿಂದ ಬಂದ್ರೂ ನಮ್ಮ ಎಜುಕೇಷನ್ಗೆ ಯಾರಿಗೂ ಕೊರತೆ ಇಲ್ಲ. ಮಿನಿಮಮ್ ಡಿಗ್ರಿ ಮಾಡ್ಲಿಕ್ಕೆ ಯಾರು ಪ್ರಾಬ್ಲಮ್ ಇದೆ ಅಲ್ವಾ? ಆ ಶಕ್ತಿ ಅವಲ್ಲಿ ಎಷ್ಟೊಂದೆಷ್ಟಲ್ಲ ಶಕ್ತಿ ಇಲ್ಲ. ಸಣ್ಣ ಪುಟ್ಟ ಕಷ್ಟ ನಮ್ಮಲ್ಲೂ ಇದೆ, ಇಲ್ಲ ಅಂತಿಲ್ಲ. ಈಗ ಒಂದು ಪ್ರೈಮರಿ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಮೇಸ್ಟ್ ಇರಲ್ಲ, ಸ್ಕೂಲು ಬಿಲ್ಡಿಂಗ್ ಇರಲ್ಲ. ಹೌದು, ಇನ್ನೂ ಇದೆ, ನಾನು ಅದನ್ನ ಸಂಪೂರ್ಣವಾಗಿದೆ ಅಂತನೂ ಒಪ್ಕೊಳ್ಳಲ್ಲ. ಬಟ್ ಅದನ್ನ ದಾಟಿ ಬಂದ್ರೆ ಆದರೆ ನಾವ್ ಹಿಂಗ ಅಂತೀವಲ್ಲ, ಗುಡ್ಡಗಾಡ ಪ್ರದೇಶದಲ್ಲಿ ಮಕ್ಕಳು ಒಂದು ಸ್ಕೂಲ್ಗೆ ಹೋಗ್ಲಿಕ್ಕೆ 15-20 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಇಲ್ಲೇ ಅಂತಲ್ಲ, ಎಲ್ಲ ಕಡೆ ಜಗತ್ತಿನ ಮೂಲೆ ಮೂಲೆಯಲ್ಲಿ ನಾನು ಪ್ರತಿಯೊಂದು ದೇಶದ ಬ್ಯೂಟಿಲೂ ನಂಬಿಕೆ ಇದೆ. ಆಮೇಲೆ ಪ್ರತಿಯೊಬ್ಬರನ್ನು ಅವ್ರ ಕಲ್ಚರು, ಅವರ ಸಂಸ್ಕೃತಿ, ಅವರ ನಂಬಿಕೆಗಳು, ಅವರ ಭಾವನೆಗಳು ಮತ್ತು ಅವ್ರ ಮಿಥಾಲಜಿ ಇಷ್ಟನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ಅದು ಯಾರೇ ಆಗಿರಲಿ. ನಾನು ನಂದು ಇಷ್ಟಪಡ್ತೀನಿ, ಬೇರೆಯವ್ರದ್ದು ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಹೇಟಿಸಮ್ ಇಟ್ಕೊಬಾರ್ದು, ಖಂಡಿತವಾಗ್ಲೂ ತಪ್ಪು. ಆಮೇಲೆ ಇಡೀ ಜಗತ್ತು ಬದುಕ್ತಾ ಇರೋದು ಋಣದಿಂದ. ಎಷ್ಟು ಋಣ ಇದೆ. ನಾವು ಕೃತಜ್ಞರಾಗಿ ಯಾಕೆ ಥಿಂಕ್ ಮಾಡಬೇಕು ನನಗೆ ಮಾತ್ರ ತೊಂದರೆ ಆಗ್ತಿದೆ ಅಂತ? ನಮಗೆ ಒಂದು ತೊಂದರೆನ ನಾವು ಹೈಲೈಟ್ ಮಾಡ್ತೀವಿ. ಇಷ್ಟೊಂದು ನಮಗೆ ಕೊಡುಗೆ ಕೊಟ್ಟಿದೆಯಲ್ಲ ಇಡೀ ಜಗತ್ತು, ಪ್ರಕೃತಿ ಇರ್ಬೋದು, ಜಗತ್ತು ಓವರಾಲು. ಆಮೇಲೆ ಥಾಟ್ ಪ್ರೊಸೆಸ್ಸು. ಈಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬರೀ ಯುರೋಪಲ್ಲಿ ಆಗಿಲ್ಲ, ಇಡೀ ಜಗತ್ತು ಕಪ್ತಲ್ವಾ ಅದು? ಫಸ್ಟ್ ಉಗಿ ಬಂಡಿಯಿಂದ ಆಗಿದ್ದು, ಸ್ಟೀಮ್ ಇಂಜಿನಿಂದ ಆಗಿದ್ದು. ಇಡೀ ಜಗತ್ತು ಅದ್ರ ಫಲ ಉಂಟಲ್ವಾ? ಈಗ AI ರೆವಲ್ಯೂಷನ್ನು ಯಾರೇ ಮಾಡಲಿ ಇಡೀ ಜಗತ್ತಿಗೆ ಅದು ತಲುಪುತ್ತಲ್ವಾ? 1969 ಚಂದ್ರಲೋಕದ ಮೇಲೆ ಅಮೆರಿಕನ್ ಕಾಲಿಟ ಅಂತ ಹೇಳಲ್ಲ, ಹ್ಯೂಮನ್ ಬೀಯಿಂಗ್ಸ್ ಕಾಲಿಟ್ರು ಅಂತ ನಾವು ಹೇಳ್ತಾರೆ. ಒಂದು ಹಂತಕ್ಕೆ ಅಲ್ಲಿಗೆ ಹೋಗ್ಬೇಕು. ಸೊ ಇದನ್ನ ನೀವು ಅದನ್ನ ಒಬ್ರಿಗೊಬ್ರು ಋಣವಾಗಿದ್ದೀವಿ ಅಂತ ಹೇಳ್ತಾ ಇರೋದು ಇದೇ ವಿಚಾರ. ಆರ್ಯಭಟನಿಗೆ, ಭಾಸ್ಕರಾಚಾರ್ಯನಿಗೆ 1000 ವರ್ಷದಿಂದ ನಿಖರವಾಗಿ ಸೂರ್ಯನ ಕಿರಣ ಭೂಮಿಗೆ ಬರೋಕ್ಕೆ 8 ನಿಮಿಷ ಬೇಕು ಅಂತ ಅವ್ರಿಗೆ ಗೊತ್ತಿತ್ತು. 365 ದಿನ ರೊಟೇಷನ್ ಅವ್ರಿಗೆ ಗೊತ್ತಿತ್ತು, ಅದೆಲ್ಲ ಇತ್ತು. ಬಟ್ ನಾವು ನಮ್ಮ ವೇದಿಕ್ ಮ್ಯಾಥಮೆಟಿಕ್ಸ್ ಇರ್ಬೋದು, ವೇದಿಕ್ ಸೈನ್ಸ್ ಇರ್ಬೋದು, ಇದನ್ನೆಲ್ಲ ನಾವು ಅದನ್ನು ಸರಿಯಾಗಿ ಅರ್ಥ ಮಾಡ್ತೀವಿ. ಮಾಡ್ರನ್ ಸೈನ್ಸು ಬೇಕು. ಈಗ ನಮ್ಮ ಸುಶ್ರುತ ಅವತ್ತಿನ ಸರ್ಜರಿ ನಮ್ಮ ಬಗ್ಗೆ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡೋಕ್ಕೆ ಬೇಕಾದಷ್ಟಿದೆ. ಒಂದಲ್ಲ ಎರಡಲ್ಲ, ಬೇಕಾದಷ್ಟಿದೆ. ಯೋಗ ಬೇಕಾದಷ್ಟಿದೆ. ಹೇಗೆ ನನಗೆ ಚೈನಾ ಬಗ್ಗೆನೂ ಚೆನ್ನಾಗೇ ಇದೆ. ಅವರು ಮಾರ್ಷಿಯಲ್ ಆರ್ಟ್ಸ್ ಇರ್ಬೋದು, ಕುಂಫು ಇರ್ಬೋದು, ಅಮೇರಿಕಲ್ಲಿ ಜಪಾನಲ್ಲಿ ಕರಾಟೆ ಇರ್ಬೋದು. ಈ ಥರ ಬೇಕಾದಷ್ಟಿದೆ, ಒಂದಲ್ಲ ಎರಡಲ್ಲ. ನಮಗೆ ಗೊತ್ತಿಲ್ಲ, ನಮಗೆ ಜ್ಞಾನ ಇಲ್ಲ ಅಷ್ಟೇ. ಈಗ ನಮ್ಮ ಕಳೇರ್ ಪಾಯಿಂಟ್ ಇದೆಯಲ್ಲ, ಅದು ಕುಂಫುಗಿಂತ ಹಳೇದು ಅಂತ ಹೇಳ್ತಾರೆ. ತುಂಬ ಇದೆ ವಿಚಾರ ಅಲ್ವಾ ಸರ್? ಬಟ್ ಏನು ಈ ಜಾಗ ಬಂದು ನೋಡಿದಾಗ ನನಗೇನೋ ಮಿಥಾಲಜಿ, ರಾಮಾಯಣ ಮಹಾಭಾರತ ಏನು ಕಮ್ಮಿನಾ? ಅದು ಮಿಥಾಲಜಿ ಕಾವ್ಯಕ್ಕೆ, ಕಲೆಗೆ, ಸಂಸ್ಕೃತಿಗೆ, ನಾಟಕಗಳಿಗೆ, ಇವತ್ತಿನ ಸಿನಿಮಾಗೂ ಅದೇ ಪ್ರೇರಕ ಅಲ್ವಾ? ಒಂದು ಕಲ್ಚರಲ್ ಸೋರ್ಸ್. ನನ್ನ ಸುಮಾರು ಜನ, ನಾನು ಹಾಸ್ಟೆಲ್ ಇದ್ದಾಗ ಎಲ್ಲ ಮಾತಾಡ್ಬೇಕಾದ್ರೆ ನಾವು ಇದೇ ಹೇಳ್ತಾ ಇದ್ವಿ, ಅವೆಲ್ಲ ನಿಜ ಇಲ್ಲ ಅಂತ. ಆಯ್ತು ಗುರು, ನಿಜನೇ ಇಲ್ಲದೇ ಇರ್ಬೋದು. ಬಟ್ ಇನ್ನೊಂದು ಕತೆ ಆ ರೀತಿ ಅಷ್ಟು ಕ್ಯಾರೆಕ್ಟರ್ಗಳನ್ನ ಇನ್ಕ್ಲೂಡ್ ಮಾಡಿ ಅಷ್ಟು ಪಾಠಗಳನ್ನ ತಿಳಿಸ್ಕೊಡೋಂಥ ಕತೆಗಳನ್ನ ರಾಮಾಯಣ ಮಹಾಭಾರತದ ಥರ ಮತ್ತೊಂದು ಮಾಡೋಕ್ಕಾಗುತ್ತೆ ಅಲ್ಲ. ನಾನು ಹೇಳೋದು ಈ ರಾಮಾಯಣ ಮಹಾಭಾರತ ಅಥವಾ ಹಂಗಾರೆ ಇಲಿಯಡ್, ಒಡಿಸಿ ಕಾವ್ಯಗಳಲ್ಲಿ ಅಲ್ಲಿ ನಿಜ ಇದೆಯಾ ಅಂದ್ರೆ ಎಲ್ಲ ಮಹಾಕಾವ್ಯಗಳನ್ನು ನಿಜ ಯಾಕೆ ಹುಡುಕ್ತೀರಿ? ಅಲ್ಲಿ ಏನು ಹುಡುಕ್ಬೇಕಾಗಿರೋದು ನೀವು? ಮೌಲ್ಯಗಳು, ತತ್ವಗಳು, ಮತ್ತೆ ಅದು ಕಲ್ಚರ್ ಕೊಡುತ್ತಲ್ಲ. ಈಗ ಇಷ್ಟು ಕಾರ್ವಿಂಗ್ಸು, ಇಷ್ಟು ಕೆತ್ತನೆಗಳು ಎಲ್ಲಿಂದ ಬಂತು? ಆ ನಂಬಿಕೆ ಆಧಾರದಿಂದ ಬಂತು, ಹೌದಲ್ವಾ? ಈಗ ಕಾಂಬೋಡಿಯಾಗೆ ಹೋಗಿ, ಥೈಲ್ಯಾಂಡ್ಗೆ ಹೋಗಿ, ವಿಯೆಟ್ನಾಮ್ಗೆ ಹೋಗಿ, ನೀವು ಯಾವುದೇ ಸೌತ್ ಈಸ್ಟ್ ಏಷ್ಯಾಗೆ ಹೋಗಿ, ಈ ರಾಮಾಯಣ ಮಹಾಭಾರತದ ಕಲ್ಪನೆಗಳಿಂದ ಎಷ್ಟು ಕಲೆ ಉತ್ಪತ್ತಿಯಾಗಿದೆ. ಅಂದರೆ ಮರದ ಕಾರ್ವಿಂಗ್ಸ್ ಇರ್ಬೋದು, ಕಲ್ಲಿನ ಕೆತ್ತನೆ ಇರ್ಬೋದು, ಅಥವಾ ನಾಟಕಗಳಲ್ಲಿ ಪರ್ಫಾರ್ಮಿಂಗ್ ಆ್ಯಕ್ಟ್ ಅಂತ ಹೇಳ್ತೀವಲ್ಲ, ನಾಟಕಗಳಲ್ಲಿ, ಹಾಡುಗಳಲ್ಲಿ, ಸಂಗೀತ, ರಾಗ, ಇದೆಲ್ಲ ಯಾವ ವಿಜ್ಞಾನ ಕಮ್ಮಿ ಇದೆ? ಯಾಕೆ ನಾವು ಹಿಂಗೆ ನೋಡ್ತಾ ಇದ್ದೀವಿ? ಎಲ್ಲದರಲ್ಲೂ ಸತ್ಯ ಅನ್ನೋದಕ್ಕೆ ಅರ್ಥನೇ ಇಲ್ಲ. ಎಲ್ಲದರಲ್ಲೂ ನೀವು ಬರೀ ಸತ್ಯ ಯಾಕೆ ಹುಡುಕ್ತಾ ಇದ್ದೀರಿ? ಕಲೆ ಹುಡುಕಿ, ಕಲೆ ಇದೆಯಲ್ಲ. ಆಮೇಲೆ ಇವತ್ತು ನಮ್ಮ ಕಲ್ಚರು, ನಮ್ಮ ಫುಡ್ಡು, ನಮ್ಮ ನಂಬಿಕೆ ಪ್ರತಿಯೊಂದೂ ಈ ಕಲೆ, ಸಾಹಿತ್ಯ, ನಂಬಿಕೆ, ಮಿಥಾಲಜಿ, ಈ ರಿಲಿಜಿಯಸ್ ಬಿಲೀಫ್ ಸಿಸ್ಟಮ್ ಇಂದನೇ ಅಲ್ವಾ ಸೃಷ್ಟಿಯಾಗಿರುವಂಥದ್ದು. ನಾನು ಅರ್ಥ ಮಾಡ್ತೀನಿ. ಎಸ್, ಓಕೆ, ಒಂದು ಆರ್ಡರ್ ತಗೋಣ. ಹೇಳ್ತಾ ನನಗೂ ಕೆಲವೊಂದು ವಿಚಾರಗಳಿತ್ತು, ಅದರಲ್ಲಿ ಒಂದು ಸಣ್ಣ ಡೌಟ್ ಕ್ಲಿಯರ್ ಆಯಿತು. ಸಿಗ್ತೀವಿ ಒಂದು ಸ್ವಲ್ಪ ನೋಡಿ. ಸೊ ಇಲ್ಲಿ ಹೇಳ್ಬೋದಾ ಇಲ್ವೋ ಗೊತ್ತಿಲ್ಲ ನನಗೆ. ಇದು ಇಲ್ಲ 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 ನಮ್ಮ ಶ್ರೀಮತಿ ಅಲ್ಲೇ ಹೊಡ್ಕೊಳ್ತಾಳೆ. ಇಲ್ಲ ಇಲ್ಲ ಇಲ್ಲ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಎಮ್ಮೆ ಆ್ಯಕ್ಚುಲಿ ಬಲಿ ಕೊಡ್ತಾ ಇದ್ದಾರಂತೆ. ಅವನ್ನ ಇದೇನಕ್ಕಿದೆ ಎಮ್ಮೆ ಅಲ್ಲ ಐತೆ ಅಂತಂದರೆ ಬಲಿ ಪೂಜೆ ಅಂದ. ಬಲಿ ಕೊಡ್ತಾರ ಅಂತಂದರೆ ಇಲ್ಲೇ ಹೊಡಿತಾರ ಅಂತಂದರೆ ನೈ ಅಂದ. ಮತ್ತು ಏನು ಮಾಡ್ತಾರೆ ಅಂತಂದರೆ ನೈ ಖಾಲಿ ಸಿಂಪಲ್ ಸೆ ಕಾಟೆಗ ಅಂತ ನಮ್ಮ ಚಂದ್ರ ಸರ್ ಹೇಳ್ಬೇಕು. ಅದನ್ನ ಲೈಟ್ ಆಗಿ ಕಟ್ ಮಾಡ್ತಾರಂತೆ, ಆ ಬ್ಲಡ್ ಹಾರತ್ತಂತೆ, ಅದು ಪ್ರಾಣ ಬಿಟ್ಟ ಮೇಲೆ ಎತ್ಕೊಂಡ್ಬರ್ತಾರೆ.
ಅದು ಬಲಿ ಅಲ್ಲ, ಅದು ಬಲಿ ಅಲ್ಲ, ಅದೂ ಬಲಿನೇ. ಅದೇ ಅವ್ರು ಹೇಳಿದ್ದು ಅವ್ರ ದೃಷ್ಟಿಕೋನದಲ್ಲಿ ಬಲಿ ಅಲ್ಲ, ನಮ್ಮ ದೃಷ್ಟಿಕೋನದಲ್ಲಿ ಅದು ಬಲಿನೇ. ನೋಡಿ ಪಾಪ ಎಳಕೊಂಡು ಹೋಯ್ತಾ ಇದಾರೆ. ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದ್ಸಲ ಅಲ್ಲ ನಾನು ಏನು ಅನ್ಕೋಬೇಕು ಗೊತ್ತಾ ನೀವು, ಅದಕ್ಕೆ ನೆಕ್ಸ್ಟ್ ಜನ್ಮ ಅಂದ್ರೆ ಈ ಜನ್ಮದ್ದು ಮುಗೀತು, ನೆಕ್ಸ್ಟ್ ಬೇರೆ ಯಾವುದೋ ಒಂದು ಒಳ್ಳೆ ಜನ್ಮಕ್ಕೆ ಹೋಗ್ತಾ ಐತೆ ಅಂತ ದೇವರು ಅಂದ್ರೆ ಅದು ಮುಗೀತು. ಕಿರಣ್, ಅದು ಏನಂದರೆ ಸಾಕಷ್ಟು ಶಕ್ತಿಪೀಠಗಳಲ್ಲಿ ಬಲಿ ಇದೆ, ಬೇರೆ ಬೇರೆ ಧಾರ್ಮಿಕ ನಂಬಿಕೆಗಳಲ್ಲೂ ಬಲಿ ಇದೆ. ಅದು ಇವತ್ತು ನಾವು ಅದಕ್ಕೆ ಹೆಂಗೆ ಸಮರ್ಥನೆ ಕೊಡ್ಲಿಕ್ಕೆ ಆಗೋದಿಲ್ಲ. ಇದು ಶತಶತಮಾನಗಳು, ಸಾವಿರಾರು ವರ್ಷಗಳಿಂದ ಬಂದಿರುವಂಥ ಒಂದು ನಂಬಿಕೆ ಅಷ್ಟೇ. ಅದು ಸರಿ ತಪ್ಪು ಅನ್ನೋದು ಇಲ್ಲಿ ನಮಗೆ ವಿಶ್ಲೇಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಾವು ಆಹಾರಕ್ಕೋಸ್ಕರ ಮಾಂಸನ ಕೊಂದು ತಿಂತೀವಲ್ಲ, ಅದು ಇದು ಮತ್ತೆ ಇದು ಒಂಥರ ವೈರುಧ್ಯ ಮತ್ತು ಗೊಂದಲಕಾರಿ. ನಾವು ಇದನ್ನ ಹೇಳಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಹೆಂಗೆ ಅಂತ ಹೇಳಕ್ಕಾಗಲ್ಲ. ಸರಿನೂ ಅಲ್ಲ, ತಪ್ಪು ಅಲ್ಲ. ಆದರೆ ಇದು ಸಾವಿರಾರು ಎಮ್ಮೆಗೆ ಗೊತ್ತಾಗಿದೆಯಾ? ಗೊತ್ತಾಗಿದೆ. ಅಷ್ಟು ಕಷ್ಟಪಡ್ತಾ ಇದೆ ಒಳಗಡೆ ಅದು ಹೋಗಕ್ಕೆ. ಗೊತ್ತಾಗಿದೆ. ಅರ್ಧ ಗಂಟೆಯಿಂದ ಕಷ್ಟಪಡ್ತಾ ಅದು ನಾವು ಆಗ್ಲೇ ಮಾತಾಡ್ತೀವಲ್ಲ, ಸಾವು ಗೊತ್ತಾಗತ್ತ ಪ್ರಾಣಿಗಳಿಗೆ ಅಂತ. ಗೊತ್ತಾಗುತ್ತೆ, ಇಂಟ್ಯೂಷನ್ ಅಲ್ವಾ? ಸೆನ್ಸ್ ಮಾಡುತ್ತೆ. ಇಂಟ್ಯೂಷನ್ ಅದು ಏನೋ ಅಲ್ಲಿ ಪ್ರಾಬ್ಲಮ್ ಅಲ್ಲ, ಇದೆ ಅಂತ ಗೊತ್ತಾಗಿದೆ. ಯಾವತ್ತು ಮಾಡದೇ ಇರೋ ಕ್ರಿಯೆ ಅಲ್ಲ ಇದು. ಹೊಡಿತಾ ಇದ್ರು ಎಮ್ಮೆನ, ಹೈ ಹೋಗು ಅಂತಿದ್ರು. ಇವತ್ತೇನು ಸಡನ್ ಆಗಿ ಎಲೆ ತರ್ತಾನೆ, ಪೂಜೆ ಮಾಡ್ತಾನೆ, ಎಲ್ಲ ಮುಟ್ತಾನೆ, ಎಲ್ಲರೂ ಬಂದು ಕೈ ಮುಗಿತಾರೆ, ಮತ್ತೆ ಬಂದು ಏರಿಸ್ತವ್ರೆ. ಏನಿದು? ಏನೋ ಡಿಫ್ರೆಂಟ್ ಆಗಿದೆ. ಇದು ಒಂದೇ ಧರ್ಮಕ್ಕೆ ಸೀಮಿತ ಅಲ್ಲ, ಸಾಕಷ್ಟು ಧಾರ್ಮಿಕ ನಂಬಿಕೆಗಳಲ್ಲಿ ಈ ಬಲಿಯ ಪರಂಪರೆ ಇದೆ. ಹೌದು, ಖಂಡಿತ.